ಕಡೆಯಿಂದ ಉಪನ್ಯಾಸ ಕಾರ್ಯಕ್ರಮ ಜರುಗಲಿದೆ. ಡಾಕ್ಟರ್ ಪ್ರದೀಪ್ ಕುಮಾರ್ ಸರ್, ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಸೊರಬ ಹಾಗೂ ಅಧ್ಯಕ್ಷರು, ಶಿಕ್ಷಕರ ದಿನಾಚರಣೆ ಸಮಿತಿ ಸೊರಬ, ಶ್ರೀಮತಿ ಮಂಜುಳಾ ಬಿ ಹೆಗಡಾಳ್, ತಹಸೀಲ್ದಾರರು ಹಾಗೂ ಉಪಾಧ್ಯಕ್ಷರು, ಶಿಕ್ಷಕರ ದಿನಾಚರಣೆ ಸಮಿತಿ ಸೊರಬ, ಆರ್ ಪುಷ್ಪಾ ಮೇಡಮ್ ಅವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕಾರ್ಯದರ್ಶಿಗಳು, ಶಿಕ್ಷಕರ ದಿನಾಚರಣೆ ಸಮಿತಿ ಸೊರಬ, ಇವರೆಲ್ಲರ ವತಿಯಿಂದ ತಮಗೆ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ಸಭಾ ಮಂಟಪಕ್ಕೆ ಬಂದು ಆಸೀನರಾಗಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಶಿಕ್ಷಕಿ ಬಂಧು ಭಗಿನಿಯರಿಗೆ 137ನೇ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮ ದಿನಾಚರಣೆಯ ಶುಭಕಾಮನೆಗಳು. ಇಂದಿನ ಉಪನ್ಯಾಸವನ್ನು ನೀಡಲಿರುವ ಶ್ರೀ ಸತ್ಯನಾರಾಯಣ ಟಿ.ಎಂ. ಸರ್ ಅವರು, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸೊರಬ, ಇವರು ವೇದಿಕೆಗೆ ಆಗಮಿಸಬೇಕಾಗಿ ಶಿಕ್ಷಕರ ದಿನಾಚರಣೆಯ ಸಮಿತಿಯ ಪರವಾಗಿ ಸಾಂಕೇತಿಕವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾನ್ಯ ಸಚಿವರ ಆಗಮನದ ನಂತರ ವೇದಿಕೆಯ ವಿದ್ಯುಕ್ತ ಚಾಲನೆ ಆಗಲಿದೆ. ಉಪನ್ಯಾಸ ನೀಡಲಿರುವ ಶ್ರೀಯುತ ಸತ್ಯನಾರಾಯಣ ಶರ್ಮರವರಿಗೆ ಮತ್ತೊಮ್ಮೆ ವೇದಿಕೆಗೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತಿಸಬೇಕಾಗಿ ವಿನಂತಿ. ಶಿಕ್ಷಕರೆಲ್ಲ ದಯಮಾಡಿ ಬೇಗ ಬಂದು ಕುಳಿತರೆ ಉಪನ್ಯಾಸ ಆರಂಭವಾಗುತ್ತದೆ. ರೈಲು ನಿಲ್ದಾಣಕ್ಕೆ ಹೋಗುವ ರಸ್ತೆಗಳಲ್ಲಿ ಗಂಟೆಗಟ್ಟಲೆ ವಾಹನ ಸಂಚಾರ ಸ್ಥಗಿತಗೊಂಡಿತು. ವಿದ್ಯಾರ್ಥಿಗಳು ಪ್ರೊಫೆಸರ್ ಅವರ ಕುಳಿತ ಕುದುರೆಗಳನ್ನು ಬಿಚ್ಚಿ ತಾವೇ ಗಾಡಿಯನ್ನು ಎಳೆದುಕೊಂಡು ನಿಲ್ದಾಣದವರೆಗೆ ತೆರಳಿದರು. ಬಗೆ ಬಗೆಯ ಹೂಗಳಿಂದ ಅಲಂಕರಿಸಲಾಗಿದ್ದ ಪ್ಲಾಟ್ಫಾರ್ಮ್ನಲ್ಲಿ ಮೈಸೂರಿನ ಜನರು ಹಾಗೂ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಪ್ರಾಧ್ಯಾಪಕರಿಗೆ ಅತ್ಯಂತ ಆತ್ಮೀಯ ರೀತಿಯಲ್ಲಿ ವಿದಾಯ ಕೋರಿದರು. ಹೀಗೆ ನಾಗರಿಕರು ಹಾಗೂ ವಿದ್ಯಾರ್ಥಿಗಳ ಗೌರವಕ್ಕೆ ಪಾತ್ರರಾದವರು ಮುಂದೆ ತತ್ವಜ್ಞಾನಿಯಾಗಿ, ಭಾರತದ ರಾಷ್ಟ್ರಪತಿಯಾಗಿ, ಪ್ರಥಮ ಪ್ರಜೆಯಾಗಿ ವಿಖ್ಯಾತರಾದ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ 137ನೇ ಜನ್ಮ ದಿನಾಚರಣೆ ಅಂಗವಾಗಿ ಸೊರಬ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯ ಪ್ರಮುಖ ಭಾಗ ಉಪನ್ಯಾಸ ಕಾರ್ಯಕ್ರಮ ಇದೀಗ. ಮಾನವ ಯಂತ್ರ ಸೃಷ್ಟಿಸಬಲ್ಲ, ಆದರೆ ಯಂತ್ರ ಸಂಪೂರ್ಣವಾಗಿ ಮಾನವನಾಗಲಾರದು. ನಾವು ಎಷ್ಟೇ 5G ಸ್ಪೀಡಿನಲ್ಲೂ ಇದ್ದರೂ ಉಪನ್ಯಾಸ ಹಲವು ದಶಕಗಳಿಂದ ತನ್ನದೇ ಛಾಪು ಮೂಡಿಸುತ್ತಾ ಬಂದಿದೆ. ಏಕೆಂದರೆ ಅಲ್ಲಿ ಕೇವಲ ವ್ಯಕ್ತಿ ಮಾತ್ರ ಇರುವುದಿಲ್ಲ, ಅವನ ಅನುಭವದ ಬುತ್ತಿಗಳಿರುತ್ತದೆ. ಅಂತಹ ಅನುಭವದ ಬುತ್ತಿಯನ್ನು ನಿಮಗೆ ಉಣಬಡಿಸಲು ಬರುತ್ತಿರುವ ಉಪನ್ಯಾಸಕರ ಕಿರುಪರಿಚಯ ಇದೀಗ. ಹುಟ್ಟಿದ್ದು ಅಪ್ಪಟ್ಟಹಳ್ಳಿ, ಆನವಟ್ಟಿ ಪಟ್ಟಣಕ್ಕೆ ತಾಗಿದಂತಿರುವ ತಲ್ಲೂರು ಗ್ರಾಮ. ತಂದೆ ಶಿವಪ್ಪ ಬಿ, ತಾಯಿ ಗಂಗಮ್ಮ, ಧರ್ಮಪತ್ನಿ ಸರೋಜ ಎಂಪಿ. ಸೇವೆಗೆ ಸೇರಿದ್ದು 27/1994ರಂದು ಗಂಜಿಗುಂಟೆ ಸರ್ಕಾರಿ ಪ್ರೌಢಶಾಲೆಯ ಕೋಲಾರ ಜಿಲ್ಲೆಯ ಸಹಶಿಕ್ಷಕರಾಗಿ, ನಂತರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆನವಟ್ಟಿ, ಇಲ್ಲಿ ಸಹಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ.
ಮುಖ್ಯ ಶಿಕ್ಷಕರಾಗಿ ಮೊದಲ ಬಾರಿಗೆ ಸರ್ಕಾರಿ ಪ್ರೌಢಶಾಲೆ ಕಡ್ಸೂರು ಸೊರಬ ತಾಲೂಕು ಇಲ್ಲಿ ಸೇವೆ ಸಲ್ಲಿಸಿ ತಮ್ಮದೇ ಆದ ಗುರುತನ್ನು ಮೂಡಿಸಿ ನಂತರ ಸರ್ಕಾರಿ ಪ್ರೌಢಶಾಲೆ ವಿನೋಬನಗರ ಶಿವಮೊಗ್ಗ, ತದನಂತರದಲ್ಲಿ ಉಪನ್ಯಾಸಕರಾಗಿ, ಹಿರಿಯ ಉಪನ್ಯಾಸಕರಾಗಿ ಡಯಟ್ ಶಿವಮೊಗ್ಗ ಇಲ್ಲಿ ಸೇವೆ. ಮೊದಲ ಬಾರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೇವೆಯನ್ನು ಗೈದಿದ್ದು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಶೈಕ್ಷಣಿಕ ತೇರನ್ನು ಸಹ ಎಳೆದರು. ನಿವೃತ್ತಿಯ ಅಂಚಿನಲ್ಲಿದ್ದಾಗ ಸೊರಬ ತಾಲೂಕಿನ ಶೈಕ್ಷಣಿಕ ವ್ಯವಸ್ಥೆಯ ಚುಕ್ಕಾಣಿ ಹಿಡಿದು SSLC ಫಲಿತಾಂಶ ಜಿಲ್ಲಾ ಮಟ್ಟದಲ್ಲಿ 4 ಮತ್ತು 5ನೇ ಸ್ಥಾನದಲ್ಲಿ ತೃಪ್ತಿಪಟ್ಟುಕೊಳ್ಳುತ್ತಿದ್ದ ಸಂದರ್ಭದಲ್ಲಿ 2ನೇ ಸ್ಥಾನಕ್ಕೆ ಏರಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಪ್ರಸ್ತುತ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ತುಂಬು ಕುಟುಂಬದಲ್ಲಿ ಪತ್ನಿ, ಮಗಳು, ಮೊಮ್ಮಕ್ಕಳೊಂದಿಗೆ ಅನ್ಯೋನ್ಯ ಜೀವನ ನಡೆಸುತ್ತಿರುವ ಶ್ರೀ ಸತ್ಯನಾರಾಯಣ TM ಸರ್ ಅವರಿಗೆ ಉಪನ್ಯಾಸ ಕಾರ್ಯಕ್ರಮ ಗಿಳಿಯೋದು ಪುಸ್ತಕ ಜ್ಞಾನ, ನಿನ್ನ ಅನುಭವವೇ ನಿನಗೆ ಧರ್ಮದೀಪ, DVG. ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತರನ್ನು ಸ್ವಾಗತಿಸೋಣ. ಇದೀಗ ಸತ್ಯನಾರಾಯಣ ಸರ್ ಅವರಿಂದ ಉಪನ್ಯಾಸ ಕಾರ್ಯಕ್ರಮ. ರಂಗಮಂದಿರದಲ್ಲಿ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಕಾರಣ ಇಷ್ಟೇ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ 137ನೇ ದಿನಾಚರಣೆ ಅಂಗವಾಗಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ, ನಿವೃತ್ತ ಮತ್ತು ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭಕ್ಕೆ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಬಹುಶಃ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ತಾಲೂಕಿನ ಹೆಮ್ಮೆಯ ಶಾಸಕರು ಅಂತ ಶ್ರೀಯುತ ಮಧುಬಂಗಾರಪ್ಪ ಸಾಹೇಬರು ಬರಬೇಕಾಗಿದೆ. ಅವ್ರಿಗೆ ಮೊದಲು ನಾನು ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಬಹುಶಃ ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೇನೆ ಅಂತಂದರೆ ನನ್ನ ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ. ಕಳೆದ ವರ್ಷ ನಾನೇನು 9 ತಿಂಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಲಿಕ್ಕೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟವರು ಸನ್ಮಾನ್ಯ ಸಚಿವರು ಮತ್ತು ಅವರ ತಂಡ, ಅವರಿಗೆ ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳನ್ನ ನಾವು ಅರ್ಪಿಸ್ತಾ ಇದ್ದೇನೆ. ನನಗೊಂದು ಪ್ರಶ್ನೆ ಬಂತು, ಯಾರ್ಯಾರನ್ನು ಅತಿಥಿ ಹುಡುಕ್ತಿದ್ದಾರೆ. ನಾನು ಕಳೆದ ವರ್ಷ ಇಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಶಾಲಾ ಭೇಟಿಗೆ ಹೋಗ್ಬೇಕಾದ್ರೆ ನಮ್ಮ ಶಿಕ್ಷಣ ಸಂಯೋಜಕರಿಗೆ, ನಮ್ಮ BRC ಅವರಿಗೆ, ನಮ್ಮ ಇವರೆಲ್ಲ ಹೇಳ್ತಿದ್ದೆ, ಅಪ್ಪ ಯಾರ್ಯಾರನ್ನೂ ಯಾಕೆ ಅತಿಥಿ ಮಾಡ್ತೀರಾ, ಉಪನ್ಯಾಸಕ ಹುದ್ದೆ ಕರಿತೀರಾ, ನನಗೊಂದು ಅವಕಾಶ ಮಾಡಿಕೊಡಿ, ನಾನು ಒಂದು ಕೈ ನೋಡ್ಬಿಡ್ತೀನಿ ಅಂತ ಹೇಳಿದೆ. ಆದರೆ ಬಹುಶಃ ಅದನ್ನು ನಿಮ್ಮ ತಾಲೂಕಿನೆಲ್ಲ ಅಭಿಮಾನಿಗಳು ಅದನ್ನು ಕಾರ್ಯಗತಗೊಳಿಸಿದ್ದೀರಾ. ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಒಂದು ಕಡೆ ನಾವು ಕೂಡ 2-3 ಕಡೆ ಕೆಲಸ ಮಾಡಿದ ಸಂದರ್ಭದಲ್ಲಿ ಉಪನ್ಯಾಸಕರು ಬರ್ತಾರೆ, ಅವ್ರು ಭಾಷಣ ಪ್ರಾರಂಭ ಮಾಡೋಕ್ಕಿಂತ ಮೊದಲೇ ಅವ್ರು ಪ್ರಾರಂಭ ಮಾಡ್ತಾರೆ. ಬಹುಶಃ ನಿಮ್ಮೂರು ದೂರ ಇದೆ, ಬರಲಿಕ್ಕೆ ದೂರ ಇತ್ತು, ನಾನು ಬಂದಿದ್ದೀನಿ ಇಲ್ಲಿ ಸಕಾಲಕ್ಕೆ ಅಂತಂದರೆ ನಾನು ಕಾರ್ ಬಾಡಿಗೆ ಮಾಡ್ಕೊಂಡು ಬಂದೀನಿ ಅಂತ. ಕಾರ್ ಬಾಡಿಗೆ ಮಾಡ್ಕೊಂಡು ಬಂದೀನಿ ಅಂತಂದರೆ ಆ ಸಂಘಟಕನಿಗೆ ಏನಾಗುತ್ತೆ, ಚಿಂತೆ ಸ್ಟಾರ್ಟ್ ಆಗುತ್ತೆ, ನಾನು ಹೇಗಪ್ಪ ಹೊಂದಿಸೋದು ಹಣ ಅಂತೇಳಿ. ಬಹುಶಃ ನನಗೆ ಯಾವುದೂ ಇಲ್ಲ, ನಾನು ಅದನ್ನೇ ಹೇಳಿದೆ. ಯಾಕಂದರೆ ನಮಗೊಂದು ಹಕ್ಕಿದೆ. 30 ವರ್ಷ ಈ ಹುದ್ದೆಯಲ್ಲಿ ಕೆಲಸ ಮಾಡಿ ಅಧಿಕಾರಿಯಾಗಿ ಶಿಕ್ಷಕನಾಗಿ ಕೆಲಸ ಮಾಡಿದವರಿಗೆ ನಮ್ಮ ಹುದ್ದೆಯ ಕೀರ್ತಿಯನ್ನು ಒಬ್ಬ ಶಿಕ್ಷಕರಾಗಿ, ಪ್ರಾಧ್ಯಾಪಕರಾಗಿ ಮತ್ತು ರಾಷ್ಟ್ರಪತಿಯಾಗಿ ನಿರ್ವಹಿಸಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ನಾನು ಯಾಕೆ ಮಾತನಾಡಬಾರ್ದು ಹೇಳ್ತಾ ಇದ್ದೇನೆ. ನಾವು ನೋಡಿ, ತಾಯಿಗೆ, ತಂದೆಗೆ ಕೊಟ್ಟಂಥ ಸ್ಥಾನವನ್ನು ಯಾರಿಗೆ ಕೊಟ್ಟಿದ್ದೀವಿ ಅಂದರೆ ಶಿಕ್ಷಕರಿಗೆ ಕೊಟ್ಟಿದ್ದೀವಿ. ಅದಕ್ಕೆ ಹೇಳ್ತಾರೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, 3 ಜನರಿಗೆ ಈ ಸ್ಥಾನ ಕೊಟ್ಟಿದ್ದೀವಿ. ಅಂತಹ ವ್ಯಕ್ತಿ ಅಂತಂದ್ರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ತುಂಬಾ ಅನಿಸುತ್ತೆ. ಯಾಕಂತಂದ್ರೆ ಒಬ್ಬ ಸಾಮಾನ್ಯ ಶಿಕ್ಷಕನಾಗಿ ರಾಷ್ಟ್ರದ ಪ್ರಥಮ ಪ್ರಜೆಯ ಹುದ್ದೆಗೆ ಹೋಗಿದ್ರು ಅಂತಂದ್ರೆ ಬಹುಶಃ ಅವ್ರಲ್ಲಿದ್ದಂಥ ಒಂದು ಭಾಷಾಭಿಮಾನ, ಅವರ ನೇರ ನಡೆನುಡಿ, ಅವ್ರಲ್ಲಿದ್ದಂಥ ವಿದ್ವತ್ತೆ ಕಾರಣ ಆಗಿತ್ತು ಅಂತೇಳಿ ನಾವು ಹೇಳ್ಬೋದು. ನಾವು ತರಗತಿಯಲ್ಲಿ ಹೇಳ್ತೀವಿ, ಯಾರನ್ನ ಯಾವ್ದಾದ್ರು ಒಂದು ವ್ಯಕ್ತಿ ಪರಿಚಯ ಮಾಡಬೇಕು ಅಂತಂದ್ರೆ ಮೊದಲು ಅವನೆಲ್ಲಿ ಹುಟ್ಟಿದ, ನನ್ನನ್ನು ಇಲ್ಲಿ ಪರಿಚಯ ಮಾಡಿದ್ರು. ನಾವು ಸರ್ವಪಲ್ಲಿ ರಾಧಾಕೃಷ್ಣನ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಾವು ಹೇಳ್ತೀವಿ 1888 ಸೆಪ್ಟೆಂಬರ್ 5ರಂದು ಮದ್ರಾಸ್ನ ತಿರುತಣಿಯಲ್ಲಿ ಜನಿಸಿದ್ರು ಅಂತೀವಿ. ಯಾರಿಗೂ ಬೇಸರ ಮಾಡಲ್ಲ, ಇದೆಲ್ಲ ಹೇಳ್ತಿದ್ದಾರೆ ಅಂತೇಳಿ ನಾನು ಹೇಳಲೇಬೇಕಾಗತ್ತೆ. ಯಾಕಂದ್ರೆ ಮತ್ತೊಮ್ಮೆ ನೆನೆಸ್ಕೊಂಡ್ರೆ ಮರೆಯೋದಿಲ್ಲ. 1888 ಸೆಪ್ಟೆಂಬರ್ 5ರಂದು ಮದ್ರಾಸಿನ ಹತ್ರ ಇರ್ತಕ್ಕಂಥ ತಿರುತಣಿಯಲ್ಲಿ ಜನ್ಮ ತಾಳ್ತಾರೆ. ಇವ್ರ ತಂದೆ ಸರ್ವಪಲ್ಲಿ ವೀರಸ್ವಾಮಿ, ತಾಯಿ ಸೀತಮ್ಮ. ಇವರಿಗೆ 6 ಜನ ಮಕ್ಕಳು. ಇವರು 5 ಜನ ಗಂಡು ಮಕ್ಕಳಲ್ಲಿ 2ನೇವರು ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಸರ್, ನೀವು ಕೇಳ್ಬೋದು ಸರ್ವೇಪಲ್ಲಿ ಹೇಗೆ ಬಂತು ಅಂತ ಹೇಳಿ.
ಇವರ ಮೂಲ ಯಾವುದು ಅಂತಂದ್ರೆ ಆಂಧ್ರದ ವೆಲ್ಲೂರು ಹತ್ರ ಇರ್ತಕ್ಕಂಥ ಸರ್ವೇಪಲ್ಲಿನೇ ಇವರ ಮೂಲ ಮನೆತನ. ಅದಕ್ಕಾಗಿನೇ ಆ ಹೆಸರು ಮುಂದಕ್ಕೆ ಬಂದಿದೆ. ಸ್ನೇಹಿತರೆ, ನೀವೇನಾದ್ರೂ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಚಿಂತಾಮಣಿಗೆ ನಮ್ಮ ಶಿಕ್ಷಕರು ಬೇರೆ ಯಾರೂ ಅಲ್ಲ, ಅದನ್ನ ಹೆಮ್ಮೆಯಿಂದ ಹೇಳ್ಕೋಬಹುದು. ಹಾಗಾದ್ರೆ ಇಂತಹ ಶಿಕ್ಷಕ ವೃತ್ತಿಯ ಬಗ್ಗೆ ಮೊನ್ನೆ ದಿನ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಶಿಕ್ಷಕ ದಿನಾಚರಣೆ ನಡೀತು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ CM ಸಿದ್ದರಾಮಯ್ಯ ಸಾಹೇಬರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಇವತ್ತು ನೋಡಿದೆ, 1ರಿಂದ 4ನೇ ತರಗತಿಯನ್ನು ಅವರು ಓದಿಲ್ಲ, 5ನೇ ತರಗತಿಗೆ ನೇರವಾಗಿ ಅಡ್ಮಿಷನ್ ಆದ್ರು. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಶಾಲೆಯಿಂದ ಹೊರಗುಳಿದ ಮಗುವಾಗಿದ್ದೆ ಅಂತ. ಹಾಗೆ ಶಾಲೆಯಿಂದ ಹೊರಗುಳಿದ ಮಗು ರಾಜ್ಯದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾರಣ ಏನಂದ್ರೆ ಅವ್ರು ನೆನೆಸ್ಕೊಳ್ತಾರೆ ಒಬ್ಬ ಶಿಕ್ಷಕರನ್ನ SM ರಾಜಪ್ಪ ಎನ್ನುವ ಮೇಷ್ಟ್ರು. SM ರಾಜಪ್ಪ ಅನ್ನೋ ಮೇಷ್ಟ್ರು ಹಿಡ್ಕೊಂಡ್ಬಂದು 5ನೇ ತರಗತಿ ನೇರ ದಾಖಲಾತಿ ಮಾಡಿದ್ರಿಂದ ಅವ್ರೇನಾದ್ರು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆದ್ರು. ಹಾಗಾದ್ರೆ ಈ ಕೀರ್ತಿ ಯಾರಿಗೆ ಸಲ್ಲುತ್ತೆ? ನಿಂದೆ ಸಲ್ಲುತ್ತೆ. ದಯಮಾಡಿ ಚಪ್ಪಳಿ ಹಾಕೊಳ್ಳಿ ನೋಡೋಣ. ಹಾಕೊಳ್ಳಲ್ಲ ನೋಡಿ, ಬಿಚ್ಚು ಮನಸ್ಸಿಲ್ಲ, ಕೈ ಬಿಚ್ಚಲ್ಲ ಅಂತಂದ್ರೆ ನಾವು ಯಾರನ್ನ ಪ್ರೇರಣೆ ಮಾಡ್ತೀವಿ, ಪ್ರಶಂಸೆ ಮಾಡ್ತೀವಿ. ಬಹುಶಃ ಸರ್ವಪಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾ ಹೋಗ್ತಾರೆ, ಪ್ರಮುಖವಾಗಿ 3 ವರ್ಗದ ಹುದ್ದೆಗಳಿದಾವಂತ. ಒಂದು ಶಿಕ್ಷಕ, ಒಬ್ಬ ರೈತ, ಇನ್ನೊಬ್ಬ ಸೈನಿಕ ಅಂತ. ಅದರ ಬಹುಮುಖ್ಯ ಪಾತ್ರ ಯಾರದ್ದು ಅಂತಂದ್ರೆ ಶಿಕ್ಷಕ ಅಂತ. ಇಷ್ಟೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಸರಿಯಾದ ಶಿಕ್ಷಕ ಇದ್ರೆ, ಶಿಕ್ಷಣ ವ್ಯವಸ್ಥೆ ಇದ್ರೆ ನಾವೆಲ್ಲಿ ಬೇಕಾದ್ರೂ ದಾಟ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಶಿಕ್ಷಕ ಅನ್ನೋದು ಒಂದು ವೃತ್ತಿ ಅಲ್ಲ ಅಂತ ಹೇಳ್ತಾರೆ. ಏನಾಗಲ್ಲ, ಒಂದು ಸಾಮಾಜಿಕ ಜವಾಬ್ದಾರಿ ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಹಾಗಾದ್ರೆ ಶಿಕ್ಷಕ ವೃತ್ತಿ ನಾವೆಲ್ಲ ಬರ್ತೀವಿ. ಹೇಗೆ ಬರ್ತೀವಿ? 2 ರೀತಿ ಬರ್ತೀವಿ. ಒಂದು ಚಾಯ್ಸ್ ಅಲ್ಲಿ ಬರ್ತೀವಿ, ಇನ್ನೊಂದು ಚಾನ್ಸ್ ಅಲ್ಲಿ ಬರ್ತೀವಿ. ಚಾಯ್ಸ್ ಅಲ್ಲಿ ನಾವು ಇಷ್ಟಪಟ್ಟು ಬರ್ತೀವಿ. ಆ ಹುದ್ದೆಗೆ ಬರ್ಬೇಕಪ್ಪ, ಶಿಕ್ಷಕ ಆಗಬೇಕು, ಅಪ್ಪ ಹೇಳಿದರೆ, ಅಮ್ಮ ಹೇಳಿದರೆ, ನಮ್ಮವರಿದ್ರು, ದೊಡ್ಡಪ್ಪ ಇದ್ರು ಅಂತ ಬರ್ತೀವಿ. ಇನ್ನು ಕೆಲವು ಸರಿ ಡಿಗ್ರಿ ಆಗಿದೆಯಪ್ಪ, BEd ಮಾಡಿದ್ದೀನಪ್ಪ, ಎಲ್ಲೂ ಸಿಕ್ಕಿಲ್ಲಪ್ಪ ಅಂತ ಶಿಕ್ಷಕ ಬರ್ತೀವಿ. ಆದರೆ ಹೇಗೋ ಬರಲಿ, ಬೈ ಚಾಯ್ಸ್ ಆದ್ರೂ ಬರಲಿ, ಬೈ ಚಾನ್ಸ್ ಆದ್ರೂ ಬರಲಿ, ಆದ್ರೆ ಏನಾಗಬೇಕು ಅಂತಂದ್ರೆ ನಾವು ಆಸಕ್ತಿ ಕಳ್ಕೋಬಾರ್ದು. ನಾನಿವತ್ತು ನಿವೃತ್ತಿ ಆಗಿದ್ದೀನಿ ಅಂತ ನನ್ನ ಆಸಕ್ತಿ ಕಳ್ಕೊಂಡ್ರೆ ನನ್ನ ವ್ಯಕ್ತಿತ್ವ ಹಾಳಾಗುತ್ತೆ. ನಾವು ಯಾವತ್ತು ನಮ್ಮನ್ನು ನಾವು ತೊಡಸ್ಕೋಬೇಕು. ಫೀಲ್ಡಲ್ಲಿ ಇರ್ತಕ್ಕಂಥ ನೀವುಗಳು ಸರಿಯಾಗಿ ಕೆಲಸ ಮಾಡಬೇಕು. ಅದಕ್ಕಾಗಿ ಹೇಳ್ತಾರೆ, ಅಮೇರಿಕ ದೇಶ ಬಗ್ಗೆ ನಾವು ಹೇಳ್ತೀವಿ, ಬಹಳ ಅಭಿವೃದ್ಧಿ ಹೊಂದಿದ ದೇಶ, ನಮ್ದು ಯಾಕೆ ಆಗಿಲ್ಲ ಅಂತ. ನಮ್ಮ ಲೈಫ್ ಬೇರೆಯಪ್ಪ. ಅದಕ್ಕೆ ಹೇಳ್ತಾರೆ, ಇಂಡಿಯನ್ ಲೈಫ್ ಅನ್ನೋದು ಅಡ್ಜಸ್ಟ್ಮೆಂಟ್. ನೋಡಿ, ಬಸ್ಸಲ್ಲಿ 2 ಸೀಟ್ ಇರುತ್ತೆ, ಮುಂದಿನ ಸೀಟ್ ಖಾಲಿ ಸೀಟಿಗೆ ಹೋಗಲ್ಲ, ಅಲ್ಲೇ ಜರ್ಗಪ್ಪ ಒಂಚೂರು ಕೂತ್ಕೊಳ್ತೀನಿ ಅಂತೀವಿ. ಶಾಲೆಯಲ್ಲಿ 5 ಮಕ್ಕಳು ಕೂತಿರ್ತಾರೆ, ಇನ್ನೊಬ್ಬ ಮಗನ ಕೂರಿಸು ಅಂತೀವಿ. ಅಡ್ಜಸ್ಟ್ಮೆಂಟ್. ಇಂಡಿಯನ್ ಲೈಫ್ ಮೆಂಟ್ ಫಾರ್ ಅಡ್ಜಸ್ಟ್ಮೆಂಟ್, ಫಾರಿನ್ ಲೈಫ್ ಮೆಂಟ್ ಫಾರ್ ಎಂಜಾಯ್ಮೆಂಟ್ ಅಂತ ಹೇಳ್ತೀವಿ. ಹಾಗೆ ನಾವು ಅದಕ್ಕೆ ಹೇಳ್ತಾರೆ, ಯಾವುದೇ ದೇಶ ಅಭಿವೃದ್ಧಿ ಆಗಿದೆ ಅಂತಂದ್ರೆ ಅಲ್ಲಿನ ಸಾಕ್ಷರತೆ ಕಾರಣ. ಅದಕ್ಕೆ ಹೇಳ್ತಾರೆ, ನೋ ನೇಷನ್ ಕ್ಯಾನ್ ಗ್ರೋ ಬಿಯಾಂಡ್ ಇಟ್ಸ್ ಲಿಟರೇಟ್ ರೇಟ್ ಅಂತ ಕರಿತೀವಿ. ಯಾವುದೇ ದೇಶ ಅಲ್ಲಿರೋ ಸಾಕ್ಷರತೆ ಚೆನ್ನಾಗಿತ್ತು ಅಂದ್ರೆ ಫಿನ್ಲ್ಯಾಂಡ್ ಬೆಳೆಯುತ್ತೆ, ಅಮೆರಿಕ ಬೆಳೆಯುತ್ತೆ, ಕೆನಡಾ ಬೆಳೆಯುತ್ತೆ, ಫ್ರಾನ್ಸ್ ಬೆಳೆಯುತ್ತೆ. ಆದ್ರೆ ಎಲ್ಲಿ ಜನಸಂಖ್ಯೆ ಶಿಕ್ಷಣ ಕಡಿಮೆ ಇದೆಯೋ ಅಲ್ಲಿ ಬೆಳೆಲಿಕ್ಕೆ ಸಾಧ್ಯ ಆಗಲ್ಲ. ನೋಡಿ, ಹಾಗೇನೆ ಹೇಳ್ತೀವಿ, ಶಿಕ್ಷಕರ ಮಹತ್ವದ ಬಗ್ಗೆ ನಾವು ತಿಳಿಬೇಕು ಅಂತಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿ ಆಗಿರ್ತಾರೆ. ಪ್ರಧಾನಿ ಆದಂತಹ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋರು ನೇರವಾಗಿ ಎಲ್ಲಿ ಹೋಗ್ತಾರೆ ಅಂದ್ರೆ ಪಂಜಾಬ್ ಹೋಗ್ತಾರೆ. ಪಂಜಾಬ್ ಆ ಸಂದರ್ಭದ ಬಯಕೆಗಳನ್ನ ಕುರಿತು ಒಂದು ಚಿಕ್ಕ ಹಾಡಲ್ಲಿ ನಿಮ್ಮ ಮೂಲಕ ವಿನಂತಿಸಿಕೊಳ್ತೇವೆ. ಶಿವನೇ ನಮ್ಮ ದೇವಾರ್ ಬಂದಾಗು ಬನ್ನೀರೋ, ಭವಕೆಯ ಬುತ್ತಿ ಕೊಡಕ್ಕೆ ಬಂದ ತವರವರ, ಚೊಚ್ಚಲ ಬಸರಿಯ ಮಗಳ ಭವಕೆಯ ಬುತ್ತಿ ಕೊಡಕ್ಕೆ ಬಂದ ತವರವರ, ಬಡಿದೈತಿ ಅಡ್ಡ ಮಳೆ ತುಂಬಿದೆ ಈ ಹೆಂಗೆ ದಾಟಬೇಕು ಪರಿವಾರ, ನಾವೆಂಗೆ ದಾಟಬೇಕು ಪರಿವಾರ. ಚೊಚ್ಚಲ ಬಸರಿಯ ಮಗಳ ಭವಕೆಯ ಬುತ್ತಿ ಕೊಡಕ್ಕೆ ಬಂದ ತವರವರ, ತಲೆ ಮೇಲೆ ತುಂಬಿ ತುಟ್ಟಿ ಕಾಲಗಳು ಕಂಡ ಪಟ್ಟಿ ಬಿಸ್ಲಗೊಂಡು ಮಳೆಯೆಂದು ಬಂದವರ, ತಲೆ ಮೇಲೆ ತುಂಬಿ ತುಟ್ಟಿ ಕಾಲಗಳು ಕಂಡ ಪಟ್ಟಿ ಬಿಸ್ಲಗೊಂಡು ಮಳೆಯೆಂದು ಬಂದವರ, ಹೊಡಿದೈತಿ ಅಡ್ಡ ಮಳೆ ತುಂಬಿದೆ ಹೆಂಗೆ ದಾಟಬೇಕು ಪರಿವಾರ, ನಾವೆಂಗೆ ದಾಟಬೇಕು ಪರಿವಾರ. ಸೋ ಸೋ ಐಸಾ 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 ಐಸಾ. ಚೊಚ್ಚಲ ಮಸರಿಯ ಮಗಳ ಭವಕೆಯ ಬುತ್ತಿ ಕೊಡಕ್ಕೆ ಬಂದ ತವರವರ, ಹೊಡಿದೈತಿ ಅಡ್ಡ ಮಳೆ ತುಂಬಿದೆ ಹೆಂಗೆ ದಾಟಬೇಕು
ದಾಟಬೇಕು ಪರಿವಾರ, ನಾವ್ ಹೆಂಗೆ ದಾಟಬೇಕು ಪರಿವಾರ. ಬಳೆಗಾರ ತಂದ ಮುತ್ತಿನಾರ ತಂದ ಸುತ್ತಿನಾರ ತಿಳಿಸಿ ಬಳೆ ಹಿಡಿಸಿರಿ ನಮ್ಮ ಮಗಳಿಗೆ, ಬಳೆ ಹಿಡಿಸಿರಿ ನಮ್ಮ ಮಗಳಿಗೆ. ಹೊಸ ಸೀರೆ ಉಳಿಸಿ ಮಲ್ಲಿಗೆಯ ಮುಗಿಸಿ ಮಾತೆದ್ದಾರತಿ ಬೆಳಗೀರೆ. ಆರಾಧ್ಯತ ಬನ್ನಿ ಉಡಿರಾಜ ಮುಖಿಯೊಳಿಗೆ, ಸಡಗರ ದಿನಾರಿ ಮಣಿಯಾರೆ ಸೋಬಾನವೇ. ಚೊಚ್ಚಲ ಮಸರಿಯ ಮಗಳ ನೋಕೆಯ ಬುತ್ತಿ ಗುಣಕ್ಕೆ ಬಂದ ತವರವರ ಹೊಡಿತೈತಿ ಅಡ್ಡ ಮಳೆ ತುಂಬಿದೆ. ಹೆಂಗೆ ದಾಟಬೇಕು ಪರಿವಾರ, ನಾವೆಂಗೆ ದಾಟಬೇಕು ಪರಿವಾರ. ಗಂಗವ್ಗೆ ಕೈ ಮುಗಿದೆವ ಓ ಅಂಬಿಗಣ್ಣ ತುಂಬಿ ಹೊಳೆಯ ದಾಟಿಸ, ಬಲೆ ಚುಚ್ಚಲ ಬಸರಿ ಓ ಅಂಬಿಗಣ್ಣ ತುಂಬಿ ಹೊಳೆಯ ದಾಟಿಸ. ಗಂಗವ್ಗೆ ಕೈ ಮುಗಿದೆವ ಓ ಅಂಬಿಗಣ್ಣ ತುಂಬಿ ಹೊಳೆಯ ದಾಟಿಸ, ಬಲೆ ಚುಚ್ಚಲ ಬಸರಿ ಓ ಅಂಬಿಗಣ್ಣ ತುಂಬಿ ಹೊಳೆಯ ದಾಟಿಸ. ಕಳ್ಳ ಬಳಿಯ ಗುಡಿಯ ಒಡಲಗ ಹೊತ್ತು ನಿಂದ ಮಗಳ ತವರವರ ಬಂದೇವಾ. ಒಂದು ಸಣ್ಣ ಮಾತಿನಿರಿತ ತಾಳದಾಯ್ತೆ ಪ್ರೇಮ, ಜೀವವೆರಡು ಕೂಡಿ ಉಂಡ ಸ್ನೇಹವಾಕೆ ಹೋಮ. ಜೀವವೆರಡು ಕೂಡಿ ಉಂಡ ಸ್ನೇಹವಾಕೆ ಹೋಮ. ಹಿಂದೆ ಹೇಗೆ ಚಿಮ್ಮುತ್ತಿತ್ತು ಕಣ್ಣ ತುಂಬ ಪ್ರೀತಿ, ಈಗ ಯಾಕೆ ಜ್ವಲಿಸುತ್ತಿದೆ ಏನೋ ಶಂಕೆ ಭೀತಿ. ಹಮ್ಮು ಬೆಳೆದು ನಮ್ಮ ಬಾಳು ಅದು ಎರಡು ಹೋಳು, ಹಮ್ಮು ಬೆಳೆದು ನಮ್ಮ ಬಾಳು ಅದು ಎರಡು ಹೋಳು. ಕೂಡಿಕೊಳ್ಳಲಿ ಮತ್ತೆ ಪ್ರೀತಿ ತಬ್ಬಿಕೊಳ್ಳಲಿ ತೋಳು, ಕೂಡಿಕೊಳ್ಳಲಿ ಮತ್ತೆ ಪ್ರೀತಿ ತಬ್ಬಿಕೊಳ್ಳಲಿ ತೋಳು. ಹಿಂದೆ ಹೇಗೆ ಚಿಮ್ಮುತ್ತಿತ್ತು ಕಣ್ಣ ತುಂಬ ಪ್ರೀತಿ, ಈಗ ಯಾಕೆ ಜ್ವಲಿಸುತ್ತಿದೆ ಏನೋ ಶಂಕೆ ಭೀತಿ. ಹಿಂದೆ ಹೇಗೆ ಚಿಮ್ಮುತ್ತಿತ್ತು ಕಣ್ಣ ತುಂಬ ಸಂಸ್ಕೃತಿ ಆಗ ಸಿಗುವುದು ಒಳ್ಳೆಯ ಸಂಸ್ಕೃತಿ. ಓದಬೇಕು ಹೆಚ್ಚೆಚ್ಚು ಪುಸ್ತಕ, ಖುಷಿ ಪಡುವುದು ಆಗ ನಮ್ಮ ಮಸ್ತಕ. ಓದಬೇಕು ಹೆಚ್ಚೆಚ್ಚು ಪುಸ್ತಕ, ಖುಷಿ ಪಡುವುದು ಆಗ ನಮ್ಮ ಮಸ್ತಕ. ಯಾವ ಚಿಂತೆ ಇರುವುದೇ ಇಲ್ಲ ಲೆಕ್ಕಕ, ನಾವೆಲ್ಲ ಸಂತಸವಾಗಿರಬಹುದು ಮಾನಸಿಕ. ಯಾವ ಚಿಂತೆ ಇರುವುದೇ ಇಲ್ಲ ಲೆಕ್ಕಕ, ನಾವೆಲ್ಲ ಸಂತಸವಾಗಿರಬಹುದು ಮಾನಸಿಕ. ಪುಸ್ತಕ ಜೀವನದ ಒಳ್ಳೆಯ ಸಂಗಾತಿ, ಸಿಗುವುದು ಒಳ್ಳೊಳ್ಳೆಯ ಸಂಗತಿ. ಈಗ ಎಲ್ಲರ ಕೈಯಲ್ಲೂ ಮೊಬೈಲು, ಹೆಚ್ಚು ಕೇಳುತ್ತಿಲ್ಲ ಓದುವ ಸೊಲ್ಲು. ಈಗ ಎಲ್ಲರ ಕೈಯಲ್ಲೂ ಮೊಬೈಲು, ಹೆಚ್ಚು ಕೇಳುತ್ತಿಲ್ಲ ಓದುವ ಸೊಲ್ಲು. ಕುಳಿತಿದೆ ಪುಸ್ತಕದ ಮೇಲೆ ಧೂಳು, ಹಾಗಾಗಿ ಆಗುತ್ತಿದೆ ಜೀವನವೆಲ್ಲ ಗೋಳು. ಕುಳಿತಿದೆ ಪುಸ್ತಕದ ಮೇಲೆ ಧೂಳು, ಹಾಗಾಗಿ ಆಗುತ್ತಿದೆ ಜೀವನವೆಲ್ಲ. ಕೆಲವರಿಗಾಗಿದೆ ಅಸಮಾಧಾನ, ಭಾನುವಾರ ಆದುದೇ ಇದಕ್ಕೆ ಕಾರಣ. ಆದರಿದು ನಮ್ಮದೇ ಆದ ದಿನ, ಶಿಕ್ಷಕ ದಿನಾಚರಣೆಯ ಈ ಸುದಿನ. ಆದರಿದು ನಮ್ಮದೇ ಆದ ದಿನ, ಶಿಕ್ಷಕ ದಿನಾಚರಣೆಯ ಈ ಸುದಿನ. ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದವರ ಅಭಿನಂದಿಸೋಣ, ನಿವೃತ್ತರಾದ ಶಿಕ್ಷಕರನ್ನು ಗೌರವಿಸೋಣ. ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದವರ ಅಭಿನಂದಿಸೋಣ, ನಿವೃತ್ತರಾದ ಶಿಕ್ಷಕರನ್ನು ಗೌರವಿಸೋಣ. ಈ ಸುಂದರ ಕಾರ್ಯಕ್ರಮವನ್ನು ನಾವೆಲ್ಲರೂ ಸಂಭ್ರಮಿಸೋಣ. ಈ ಸುಂದರ ಕಾರ್ಯಕ್ರಮವನ್ನು ನಾವೆಲ್ಲರೂ ಸಂಭ್ರಮಿಸೋಣ. ಧನ್ಯವಾದಗಳು. ಧನ್ಯವಾದಗಳು. ಇದೀಗ ಸನ್ಮಾನ್ಯ ಎಸ್ ಮಧು ಬಂಗಾರಪ್ಪನವರು ಸಚಿವರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಆಗಮಿಸುತ್ತಿದ್ದಾರೆ. ಅವರಿಗೆ ಶಿಕ್ಷಕ ದಿನಾಚರಣೆಯ ಪ್ರಯುಕ್ತ ವೇದಿಕೆ ಮುಂಭಾಗದ ಆಸನಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಎಲ್ಲ ಗೌರವಾನ್ವಿತ ಗಣ್ಯ ಮುಖಂಡರು ವೇದಿಕೆ ಮುಂಭಾಗದ ಆಸನಗಳನ್ನು ಅಲಂಕರಿಸಿ ಒಂದು ಸಾಕ್ಷ್ಯಚಿತ್ರವನ್ನು ವೀಕ್ಷಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ದಯಮಾಡಿ ಎಲ್ಲ ಗಣ್ಯಾತಿ ಗಣ್ಯರು
ಕುಳಿತುಕೊಂಡು ವೀಕ್ಷಣೆ ಮಾಡಬೇಕಾಗಿ ವಿನಂತಿ. 2023-24ನೇ ಸಾಲಿನಲ್ಲಿ ಮಾನ್ಯ ಸಚಿವರ ನೇತೃತ್ವದಲ್ಲಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಸೊರಬ ಇವರ ಸಾರಥ್ಯದಲ್ಲಿ ಶೈಕ್ಷಣಿಕ ಚಟುವಟಿಕೆ ಗುಚ್ಛ ಇದೀಗ ನಿಮ್ಮ ಮುಂದೆ ಸಾಕ್ಷ್ಯಚಿತ್ರ ರೂಪದಲ್ಲಿ. ಎಲ್ಲರಿಗೂ ನಮಸ್ಕಾರ. 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ನಾವಿಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ 137ನೇ ಜನ್ಮ ದಿನಾಚರಣೆಯನ್ನು ಅತ್ಯಂತ ಅಭಿಮಾನದಿಂದ ಹೆಮ್ಮೆಯಿಂದ ಶಿಕ್ಷಕರಿಗೆ ಗೌರವ ಸಮರ್ಪಣೆ ಮಾಡುವ ಮೂಲಕ ಇಂದು ಸೊರಬ ತಾಲೂಕಿನಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ. ನಮ್ಮ ಈ ಶಿಕ್ಷಣ ಇಲಾಖೆಯನ್ನು ಮುನ್ನಡೆಸುವವರು ಶಿಕ್ಷಣ ಇಲಾಖೆಯ ಸಾರಥಿಗಳಾದ ಶಿಕ್ಷಣ ಸಚಿವರು. ಆ ಸಾರಥಿಗಳೇ ನಮ್ಮ ಹೆಮ್ಮೆಯ ಶ್ರೀಯುತ ಮಧು ಬಂಗಾರಪ್ಪನವರು. ಅವರು ಇಂದು ನಮ್ಮ ತಾಲೂಕಿನ ಶಾಸಕರಾಗಿ ಹಾಗೂ ಶಿಕ್ಷಣ ಸಚಿವರಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವುದು ನಮ್ಮ ತಾಲೂಕಿನ ಶಿಕ್ಷಕರ ಹೆಮ್ಮೆಯಾಗಿದೆ. ಸನ್ಮಾನ್ಯ ಮಧು ಬಂಗಾರಪ್ಪನವರು ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದ ಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಆದ ಸಮಗ್ರ ಬದಲಾವಣೆಗಳು ಹಾಗೂ ಕ್ರಾಂತಿಕಾರಿ ನಡೆಗಳ ಬಗ್ಗೆ ಒಂದು ಪಕ್ಷಿನೋಟ. SSLC ಹಾಗೂ ಸೆಕೆಂಡ್ PUCಯಲ್ಲಿ ಅನುತ್ತೀರ್ಣವಾದ ಮಕ್ಕಳ ಸಂಖ್ಯೆಯನ್ನು ಇಳಿಸಲು ಹಾಗೂ ಮಕ್ಕಳು ಶಿಕ್ಷಣವನ್ನು ಅದಕ್ಕೆ ಮೊಟಕುಗೊಳಿಸುವುದನ್ನು ತಪ್ಪಿಸಲು 3 ಬಾರಿ ಪರೀಕ್ಷೆಯನ್ನು ನಡೆಸಲಾಗುತ್ತಿದೆ. ಈ ಮಕ್ಕಳಿಗೆ ಇದೊಂದು ಸಂಜೀವಿನಿ ಯೋಜನೆ ಎನ್ನಬಹುದು. ಮುಂದಿನ ವರ್ಷದಿಂದ 50,000 ಮಕ್ಕಳಿಗೆ CET, NEET ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲು ಯೋಜನೆ ರೂಪಿಸಲಾಗಿದೆ. ಈ ವರ್ಷ 25,000 ಮಕ್ಕಳು ತರಬೇತಿಗೆ ಆಯ್ಕೆಯಾಗಿದ್ದಾರೆ. ಮುಂದಿನ ವರ್ಷದ ವೇಳೆಗೆ 500 KPS ಶಾಲೆ ಆರಂಭಿಸಲಾಗುತ್ತಿದೆ. ಮುಂದಿನ 3 ವರ್ಷದಲ್ಲಿ 3,000 KPS ಶಾಲೆಗಳನ್ನು ತೆರೆಯುವ ಗುರಿ ಹೊಂದಲಾಗಿದೆ. ಇದು ಸಹ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ. ಇದರೊಂದಿಗೆ ಶಿಕ್ಷಣ ಇಲಾಖೆಯಲ್ಲಿ ಈಗಾಗಲೇ ಕ್ಲಸ್ಟರ್ ಸಮಾಲೋಚನಾ ಸಭೆಗಳು, ಪೋಷಣ ಅಭಿಯಾನ, ವಿಜ್ಞಾನ ಮೇಳಗಳು, ಕಾರ್ಯಾಗಾರ, ಓದು ಅಭಿಯಾನ, ನಲಿಕಲಿ, ಪ್ರತಿಭಾ ಕಾರಂಜಿ, ಕ್ರೀಡಾಕೂಟ ಹೀಗೆ ಇತ್ಯಾದಿ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಸೊರಬ ತಾಲೂಕಿನಲ್ಲಿ
ಅನುಷ್ಠಾನಗೊಳಿಸಲು ಸಮಸ್ತ ಶಿಕ್ಷಣ ಇಲಾಖೆ ಹಾಗೂ ಶಿಕ್ಷಕರು ನಮ್ಮ ಸಚಿವರು ನಮ್ಮ ಹೆಮ್ಮೆ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಸೊರಬ ಇವರ ಮಾರ್ಗದರ್ಶನದಲ್ಲಿ ಸಾಕ್ಷ್ಯಚಿತ್ರ ವೀಕ್ಷಿಸಿದ ಸಚಿವರಿಗೆ ಮತ್ತು ಗಣ್ಯರಿಗೆ ಧನ್ಯವಾದಗಳು. ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತಿ ಶಿವಮೊಗ್ಗ ಶಾಲಾ ಶಿಕ್ಷಣ ಇಲಾಖೆ ಸೊರಬ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 15/9/2020 ಸೊರಬ ಇಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 137ನೇ ಜನ್ಮದಿನಾಚರಣೆ ಅಂಗವಾಗಿ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈಗ ವೇದಿಕೆಗೆ ಉದ್ಘಾಟನೆ ಹಾಗೂ ಘನ ಅಧ್ಯಕ್ಷತೆಯನ್ನು ನೆರವೇರಿಸಿಕೊಡಲಿರುವ ಸನ್ಮಾನ ಶ್ರೀ ಸಾರೆಕೊಪ್ಪದ ಮಧು ಬಂಗಾರಪ್ಪನವರು ಶಾಲಾ ಶಿಕ್ಷಣ ಇಲಾಖೆ ಸಾಕ್ಷರತಾ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಸಚಿವರನ್ನ ಸ್ವಾಗತಿಸಬೇಕಾಗಿ ವಿನಂತಿ. ಗೌರವ ಉಪಸ್ಥಿತಿ BK ಸಂಗಮೇಶ್ ಅವರು, ಸನ್ಮಾನ್ಯ ಶಾಸಕರು ವಿಧಾನಸಭೆ ಭದ್ರಾವತಿ ಶ್ರೀಮತಿ ಬಲ್ಕೀಶ್ ಬಾನೂರ್ ಅವರು, ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ, ಹಾಗೂ ಸನ್ಮಾನ್ಯ ಶಾಸಕರು ಗೋಪಾಲಕೃಷ್ಣ ಬೇಳೂರು ಅವರು ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ಕರ್ನಾಟಕ ಸರ್ಕಾರ, ಶ್ರೀಯುತ ಜಯಶೀಲ್ ಗೌಡರು, ಸನ್ಮಾನ್ಯ ಅಧ್ಯಕ್ಷರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸೊರಬ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಶ್ರೀ SR ಮಂಜುನಾಥ್ ಉಪನಿರ್ದೇಶಕರು ಆಡಳಿತ ಶಾಲಾ ಶಿಕ್ಷಣ ಇಲಾಖೆ ಶಿವಮೊಗ್ಗ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾರೆ. ಶ್ರೀಮತಿ ಬಿಂಬಾ KR ಉಪನಿರ್ದೇಶಕರು ಅಭಿವೃದ್ಧಿ ಪ್ರಾಂಶುಪಾಲ ಇವರ ವೇದಿಕೆಗೆ ಆಗಮಿಸುತ್ತಿದ್ದೇನೆ. ಪುರಸಭೆ ಅಧ್ಯಕ್ಷರಾದಂತಹ ಪುರಸಭೆ ಮುಖ್ಯ ಚಂದನ್ ಅವರನ್ನ ವೇದಿಕೆ ಆಗಮಿಸಿದ ಶ್ರೀ ಡಾಕ್ಟರ್ ಪ್ರದೀಪ್ ಕುಮಾರ್ NR ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಸೊರಬ ಹಾಗೂ ಅಧ್ಯಕ್ಷರು ಶಿಕ್ಷಕ ದಿನಾಚರಣೆ ಸಮಿತಿ ಸೊರಬ ಇವರನ್ನ ವೇದಿಕೆಗೆ ಆಗಮಿಸ್ತಾ ಇದ್ದೇವೆ. ಶ್ರೀಮತಿ ಮಂಜುಳಾ B ಹೆಗಡಾಳ್ ತಹಸೀಲ್ದಾರರು ಉಪಾಧ್ಯಕ್ಷರು ಶಿಕ್ಷಕರ ದಿನಾಚರಣೆ ಸಮಿತಿ ಸೊರಬ ಇವರನ್ನ ಆಹ್ವಾನಿಸುತ್ತಿದ್ದೇವೆ. R ಪುಷ್ಪಾ ಮೇಡಮ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಕಾರ್ಯದರ್ಶಿಗಳು ಶಿಕ್ಷಕ ದಿನಾಚರಣೆ ಸಮಿತಿ ಸೊರಬ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಪುರಸಭೆ ಸದಸ್ಯರ ಶ್ರೀಮತಿ ಅಫ್ರೀನ್ ಮೆಹಬೂಬ್ ಬಾಷಾರ್ ಅವರು ಸದಸ್ಯರು ಪುರಸಭೆ, ವೀರೇಶಪ್ಪನವರು ಮಾಜಿ ಅಧ್ಯಕ್ಷರು ಸದಸ್ಯರು ಪುರಸಭೆ, ಶ್ರೀ ಉಮೇಶ್ MD ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಪುರಸಭೆ ಇವರು ವೇದಿಕೆ ಆಗಮಿಸಬೇಕಾದ ವಿನಂತಿ. ಶ್ರೀಮತಿ ಜಯಲಕ್ಷ್ಮೀರವರು ಸದಸ್ಯರು ಪುರಸಭೆ ಸೊರಬ, ಶ್ರೀ ಮಧುರಾಜ್ ಜಿ ಶೇಟ್ ಮಾಜಿ ಪ್ರಭಾರ ಅಧ್ಯಕ್ಷರು ಹಾಗೂ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಪುರಸಭೆ ಸೊರಬ, ಶ್ರೀಮತಿ ಪ್ರೇಮಾ ಟೋಕಪ್ಪನವರು ಸದಸ್ಯರು ಪುರಸಭೆ ಸೊರಬ, ಶ್ರೀ ಯು ನಟರಾಜರವರು ಸದಸ್ಯರು ಪುರಸಭೆ ಸೊರಬ ವೇದಿಕೆಗೆ ಬರಬೇಕಾಗಿ ವಿನಂತಿ. ಶ್ರೀ ಪ್ರಸನ್ನ ಕುಮಾರ್ DS ಸದಸ್ಯರು ಪುರಸಭೆ ಸೊರಬ, ಶ್ರೀ ಅನ್ಸರ್ ಅಹಮದ್ ಬಿನ್ ಅಬ್ದುಲ್ ಮಜೀದ್ ಸಾಬ್ ಸದಸ್ಯರು ಪುರಸಭೆ ಸೊರಬ, ಶ್ರೀ ಸುಲ್ತಾನ್ ಬೇಗಂ ಸದಸ್ಯರು ಪುರಸಭೆ ಸೊರಬ, ಶ್ರೀಮತಿ ರಂಜಿನಿ ಪ್ರವೀಣ್ ರವರು ಸದಸ್ಯರ ಪುರಸಭೆ ಸೊರಬ, ಶ್ರೀ ಪ್ರಭುರವರು ಸದಸ್ಯರ ಪುರಸಭೆ ಸಭಾ. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಬಿಂಬಾ KR ಅವರು ಉಪನಿರ್ದೇಶಕರು ಅಭಿವೃದ್ಧಿ ಹಾಗೂ ಪ್ರಾಂಶುಪಾಲರು ಡಯಟ್ ಶಿವಮೊಗ್ಗ ಇವರು ವೇದಿಕೆ ಆಗಮಿಸಬೇಕಾಗಿ ಕೇಳಿಕೊಳ್ತೇವೆ. ಶ್ರೀ ಮಂಜುನಾಥ್ S ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸೊರಬ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಡಾಕ್ಟರ್ ಪ್ರದೀಪ್ ಕುಮಾರ್ NR ಅವರು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಸೊರಬ ಇವರನ್ನು ವೇದಿಕೆ ಆಹ್ವಾನಿಸುತ್ತಿದ್ದೇವೆ. ಶ್ರೀಮತಿ ಮಂಜುಳಾ B ಹೆಗಡಾಳ್ ಅವರು ತಹಸೀಲ್ದಾರರು ಹಾಗೂ ಉಪಾಧ್ಯಕ್ಷರು ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಶ್ರೀ ಓಂಕಾರಪ್ಪ B ಅಧ್ಯಕ್ಷರು ಶಿಕ್ಷಣಾಧಿಕಾರಿಗಳ ಸಂಘ ಸೊರಬ, ಗಿರಿಧರ್ ಇಜ್ಜಾರ್ ಅಧ್ಯಕ್ಷರು ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಸಂಘ ಸೊರಬ ಶ್ರೀ ಎಲ್ಲರೂ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ರಾಜಶೇಖರ್ RK ಕಾರ್ಯದರ್ಶಿಗಳು ಉಪನ್ಯಾಸಕರಾಗ ಸಾಂಬ ಶಿವಮೊಗ್ಗ, ಶ್ರೀ ಭರತ್ ಕುಮಾರ್ HA ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪದವಿ ಪೂರ್ವ ಶಾಲಾ ಶಿಕ್ಷಕರ ಸಂಘ ಶಿವಮೊಗ್ಗ ಸೊರಬ, ಶ್ರೀ DM ಹಾಲಪ್ಪ ಅಧ್ಯಕ್ಷರು ಪ್ರೌಢಶಾಲಾ ಶಿಕ್ಷಕರ ಸಂಘ ಸೊರಬ, ಶ್ರೀ ಗಣಪತಿ N ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸೊರಬ, ಅಧ್ಯಕ್ಷರು ಬಡ್ತಿ ಶಿಕ್ಷಕರ ಸಂಘ ಸೊರಬ, ಶ್ರೀ ಪ್ರಕಾಶ್ ಮಡ್ಲೂರ್ ಉಪಾಧ್ಯಕ್ಷರು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸೊರಬ, ಶ್ರೀ ಸದಾನಂದ CP ಪ್ರಧಾನ ಕಾರ್ಯದರ್ಶಿಗಳು ನೌಕರ ಸಂಘ ಸೊರಬ. ದಯಮಾಡಿ ಎಲ್ಲ ಪುರಸಭೆ ಸದಸ್ಯರು ಸೊರಬ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಶ್ರೀಮತಿ ಅಫ್ರೀನ್ ಮೆಹಬೂಬ್ ಬಾಷಾರ್ ಅವರು ಸದಸ್ಯರು ಪುರಸಭೆ ಸೊರಬ, ಶ್ರೀ ಹಿರೇಶಪ್ಪನವರು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಸರಸಭೆ ಸೊರಬ,
ಶ್ರೀ ಉಮೇಶ್ ಎಂಡಿ ರವರು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಸೊರಬ, ಶ್ರೀಮತಿ ಜಯಲಕ್ಷ್ಮಿ ಪರಮೇಶ್ವರಿ ಅವರು ಸದಸ್ಯರು ಪುರಸಭೆ ಸೊರಬ, ಮಧುರಾಜಿ ಶೇಟ್ ಪುರಸಭೆ ಸದಸ್ಯರು ಸೊರಬ, ಶ್ರೀಮತಿ ಪ್ರೇಮಾ ಟೋಕಪ್ಪನವರು ಪುರಸಭೆ ಸದಸ್ಯರು ಸೊರಬ, ಯು ನಟರಾಜ್ ಅವರು ಪುರಸಭೆ ಸದಸ್ಯರು ಸೊರಬ, ಶ್ರೀ ಪ್ರಸನ್ನ ಕುಮಾರ್ ಡಿಎಸ್ ಪುರಸಭೆ ಸದಸ್ಯರು ಸೊರಬ, ಶ್ರೀ ಅನ್ಸರ್ ಅಹಮದ್ ಸದಸ್ಯರು ಪುರಸಭೆ ಸೊರಬ, ಶ್ರೀಮತಿ ಸುಲ್ತಾನ್ ಬೇಗಂ ರವರು ಪುರಸಭೆ ಸದಸ್ಯರು ಸೊರಬ, ಶ್ರೀಮತಿ ರಂಜಿನಿ ಪ್ರವೀಣ್ ರವರು ಪುರಸಭೆ ಸೊರಬ, ಶ್ರೀ ಪ್ರಭುರವರು ಪುರಸಭೆ ಸೊರಬ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಹಾಗೂ ಶಿಕ್ಷಕರ ದಿನಾಚರಣೆಯ ಆಹ್ವಾನ ಪತ್ರಿಕೆಯಲ್ಲಿರುವ ಎಲ್ಲ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು ವೇದಿಕೆಗೆ ಆಹ್ವಾನಿಸಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇವೆ. ಶ್ರೀ ಲಿಂಗರಾಜ್ ಒಡೆಯರ್ ಅವರು ತಾಲೂಕು ದೈಹಿಕ ಶಿಕ್ಷಣ ಪರೀಕ್ಷಕರು ಅವರು ವೇದಿಕೆ ಆಗಮಿಸಬೇಕಾಗಿ ವಿನಂತಿ. ಶ್ರೀ ಶ್ರೀಕಾಂತ್ ಕೆಸಿ ಸಹಾಯಕ ನಿರ್ದೇಶಕರು PM ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಇದೀಗ ಮೌನಾಚರಣೆ 2023-24ನೇ ಶೈಕ್ಷಣಿಕ ಸಾಲಿನ ಅಕಾಲಿಕ ಮರಣ ಹೊಂದಿದ ಶಿಕ್ಷಕರಿಗೆ 1 ನಿಮಿಷದ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸೋಣ. ದಿವಂಗತ ಗುರುಮೂರ್ತಿ SM ಮುಖ್ಯ ಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಂಚಿ. ಶ್ರೀ ದಿವಂಗತ ದೇವರಾಜ್ AB ಸರ್ ಅವರು ಸರ್ಕಾರಿ ಸರ್ದಾರಿ ಮಲ್ಲಿಕಾರ್ಜುನ ಪ್ರಾಥಮಿಕ ಶಾಲೆ ಎಣ್ಣೆಕೊಪ್ಪ. ಶ್ರೀ ರಮೇಶ್ ಗಜಾನನ ಶಾಸ್ತ್ರಿ ಮುಖ್ಯ ಶಿಕ್ಷಕರು GLPS ಅಂಡಿಗೆ ಇವರಿಗೆ 1 ನಿಮಿಷದ ಮೌನಾಚರಣೆಯನ್ನು ಸಲ್ಲಿಸೋಣ. ಮೌನಾಚರಣೆ ಆರಂಭ. ನಮ್ಮ ಬದುಕಿಗದುವೆ ಕೈಗನ್ನಡಿ, ಹಾಗಾದರೆ ಹಾಡಿಬಿಡಿ ಪ್ರಾರ್ಥನಾ ನುಡಿ ಎಂದು ಹೇಳುತ್ತಾ ಶ್ರೀಮತಿ ಅನುರಾಧ ಎಲ್ ನಿರ್ದೇಶಕರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸೊರಬ ಮತ್ತು ಸಂಗಡಿಗರನ್ನ ನುಡಿಪೀಠಕ್ಕೆ ಆಹ್ವಾನಿಸುತ್ತಿದ್ದೇನೆ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಆಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ ಪಾಶಾಂಕುಶಧರ. KDP ಸದಸ್ಯರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ತಮ್ಮ ಭಕ್ತಿಪೂರ್ವಕ ಭಾವದೊಂದಿಗೆ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಅರ್ಪಿಸಿದ ಶ್ರೀಮತಿ ಅನುರಾಧ ಎಲ್ ರವರು ನಿರ್ದೇಶಕರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸೊರಬ ಮತ್ತು ಸಂಘಟಕರಿಗೆ ಧನ್ಯವಾದಗಳು. ರಾಷ್ಟ್ರಕವಿ ಕುವೆಂಪು ವಿರಚಿತ ನಾಡಗೀತೆ ಹಾಡುವ ಕಾರ್ಯಕ್ರಮ ಪ್ರಸ್ತುತಪಡಿಸಲಿದ್ದಾರೆ GPVC ಸೊರಬ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಾದ ಕುಮಾರಿ ಶ್ರೇಯಾ S ಮತ್ತು ಸಹಪಾಠಿಗಳು. ಸಹಕರಿಸಬೇಕಾಗಿದೆ. ಜಯ
ಸುಶ್ರಾವ್ಯವಾಗಿ ನಾಡಗೀತೆಯನ್ನ ಹಾಡಿದ ಶ್ರೇಯ ಮತ್ತು ಸಂಗಡರಿಗೆ ಧನ್ಯವಾದಗಳು. ನೇಗಿಲ ಯೋಗಿಯನ್ನು ನೆನೆಯುತ್ತಾ ರೈತ ಗೀತೆಯನ್ನು ಹಾಡಲು ಶ್ರೀ ಅಶೋಕ್ ಪಿ ಶಿಕ್ಷಕರು ಮತ್ತು ಸಂಗಡಿಗರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಯೋಗಿಯ ನೋಡಲ್ಲಿ ಯೋಗಿಯ ನೋಡಲ್ಲಿ ಅಂಗೀಕಾರವಿಡನೆಂದು ರಾಜ್ಯಗಳಲ್ಲಿ ಹಾರಲಿ ಗದ್ದಿಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿಡುವುದನ್ನಿಡುವುದೇ ಇಲ್ಲ ಯೋಗಿಯ ನೋಡಲ್ಲಿ ಯೋಗಿಯ ನೋಡಲ್ಲಿ ಆಡಿತು ನಂಬಿ ನಾಗರಿಕರ ಗಿರಿ ಮಣ್ಣುಳಿಗೆ ಗಿಲನಾಸಯದಿ ಹಿಡಿದ ಕೈಯಾದಾರದಿ ಕೊರೆಗಳು ಧರ್ಮಗಳಾಡಿದರು ನೇಗಿಲ ಬಲಗಳು ನೀಡರು ಮೆರೆದರು ಕಲಿಗಳು ಕಲಿಗಳು ಬರೆದರು ಯೋಗಿಯ ನೋಡಲ್ಲಿ ಯೋಗಿಯ ನೋಡಲ್ಲಿ ವಲಯದ ನೇಗಿಲ ದೇಶದ ಬೆನ್ನೆಲುಬಾದ ರೈತರ ಗೀತೆಯ ವಾದ್ಯಗಳೊಂದಿಗೆ ಸೊಗಸಾಗಿ ಹಾಡಿದ ಅಶೋಕ್ ಪಿ ಸರ್ ಮತ್ತು ಸಂಘಟನೆಗೆ ಧನ್ಯವಾದಗಳು. ಅತಿಥಿಗಳು ಅಂದರೆ ಸಂತೋಷ, ಸಂಭ್ರಮ. ಅತಿಥಿ ಸತ್ಕಾರವನ್ನು ಮಾಡುವುದು ಭಾರತೀಯರ ರಕ್ತದಲ್ಲೇ ಪಾರಂಪರಿಕವಾಗಿ ಬಂದ ವ್ಯವಸ್ಥೆಯ ವಾಡಿಕೆಯೂ ಹೌದು. ಅದಕ್ಕೆ ಇರಬೇಕು ಅತಿಥಿ ದೇವೋಭವ ಎಂಬ ಮಾತು ಪ್ರಚಲಿತ. ನಮ್ಮ ಮಣ್ಣಿನ ಸೊಗಡೆ ಅಂಥದ್ದು. ಮಾನವರೆಲ್ಲರೂ ದೈವ ತುಣುಕುಗಳಾಗಿ ಜನಿಸಿದವರೇ ಭುವಿಯಲ್ಲಿ. ಸಂಕೋಚವೇಕೆ ಮನ್ನಣೆಯಲ್ಲಿ ಸತ್ಕರಿಸಲು, ಆಧರಿಸಲು ಅಕ್ಕರೆಯಲ್ಲಿ. ಮನುಜರೆಲ್ಲರೂ ದೈವ ಕಿಡಿಗಳಾಗಿ ಹುಟ್ಟಿದವರೇ ಭೂಲೋಕದಲ್ಲಿ. ಹಿಂಜರಿಕೆ ಏಕೆ ಅಭಿಮಾನದಲ್ಲಿ ಸ್ವಾಗತಿಸಲು, ಆಹ್ವಾನಿಸಲು ಗೌರವದಲ್ಲಿ ಎಂದು ಇಲ್ಲಿ ನೆಗೆದಿರುವ ಮಾನ್ಯ ಸಚಿವರ ಆದಿಯಾಗಿ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಬೇಕಾಗಿ ಶ್ರೀ ದಯಾನಂದ ಕಲ್ಲೇರ್ ಸರ್ ಅವರು, ಮಾನ್ಯ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಸೊರಬ ಇವರಲ್ಲಿ ಅರಿಕೆ ಮಾಡಿಕೊಳ್ಳುತ್ತಿದ್ದೇವೆ. ರಾಧಾಕೃಷ್ಣ ಅವರ 150ನೇ ಜನ್ಮ ದಿನಾಚರಣೆ ಅಂಗವಾಗಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ, ನಿವೃತ್ತ ಮತ್ತು ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭವನ್ನು ಇವತ್ತು ನಮ್ಮ ಸೊರಬದಲ್ಲಿ ಇಟ್ಕೊಂಡಿದ್ದೀವಿ. ಈ ಒಂದು ಸಮಾರಂಭಕ್ಕೆ ಅಧ್ಯಕ್ಷರಾಗಿ ಹಾಗೂ ಈ ಒಂದು ಸಮಾರಂಭವನ್ನು ಉದ್ಘಾಟನೆ ಮಾಡಲಿರುವ ನಮ್ಮೆಲ್ಲರ ನಾಯಕರು, ತಾಲೂಕಿನ ಶಾಸಕರು ಹಾಗೂ ಸನ್ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರು ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ, ಇವರೆಲ್ಲ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯ ಸ್ವಾಗತವನ್ನು ಬಯಸ್ತಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಶ್ರೀಮತಿ ಬಲ್ಕೀಶ್ ಪಾಲು, ಸನ್ಮಾನ್ಯ ಶಾಸಕರು, ವಿಧಾನ ಪರಿಷತ್ ಅವರನ್ನು ಸಹಿತ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಮಾಡ್ತಾರೆ. ಶ್ರೀ HK ಜಯಸಿಂಗ್ ಗೌಡರು, ಸನ್ಮಾನ್ಯ ಅಧ್ಯಕ್ಷರು, ಗ್ಯಾರಂಟಿ ಅನುಷ್ಠಾನ ಸಮಿತಿ ಸೊರಬ, ಇವರನ್ನು ಸಹಿತ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೀವಿ. ನಮ್ಮ ತಾಲೂಕಿನ ದಂಡಾಧಿಕಾರಿಯಾದಂಥ ಶ್ರೀಮತಿ ಮಂಜುಳಾ ಬಿ ಹೆಗಡಾವ್ ಅವರು ಸಹಿತ ಮೇಡಮ್ ಉಪಸ್ಥಿತರಿದ್ದಾರೆ, ಅವರಿಗೆ ಸಹಿತ ಸ್ವಾಗತವನ್ನು ಬಯಸ್ತಾರೆ. ಹಾಗೆ ನಮ್ಮ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳಂತ ಡಾಕ್ಟರ್ ಪ್ರದೀಪ್ ಕುಮಾರ್ ಸರ್ ಅವರು ಸಹಿತ ಕಾರ್ಯಕ್ರಮದಲ್ಲಿ ಉಪಸ್ಥಿತರವರು, ಅವರಿಗೆ ಸಹಿತ ಸ್ವಾಗತವನ್ನು ಬಯಸ್ತಾರೆ. ಹಾಗೆ ನಮ್ಮ ಶಿವಮೊಗ್ಗದ ಉಪನಿರ್ದೇಶಕರು ಅಭಿವೃದ್ಧಿ ಶ್ರೀಮತಿ ಬಿಂಬಾ KR ಮೇಡಮ್ ಅವರು
ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು, ಅವರಿಗೆ ಸಹಿತ ಸ್ವಾಗತವನ್ನು ಬಯಸ್ತಾರೆ. ಹಾಗೆ ನಮ್ಮ ಹಿಂದಿನ PU ಸತ್ನಾಳ್ ಸರ್ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಿದ್ದಾರೆ, ಅವರಿಗೆ ಸಹಿತ ಸ್ವಾಗತವನ್ನು ಬಯಸ್ತಾರೆ. ಹಾಗೆ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ಶ್ರೀಮತಿ ಪುಷ್ಪಾ ಆರ್ ಮೇಡಮ್ ಅವರು ಸಹಿತ ಉಪಸ್ಥಿತರಿದ್ದರು, ಅವರಿಗೆ ಸಹಿತ ಸ್ವಾಗತವನ್ನು ಬಯಸ್ತಾರೆ. ಹಾಗೆ ಶ್ರೀ ಮಂಜುನಾಥ್ ಎಸ್ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸೊರಬ, ಅವರು ಸಹಿತ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು, ಅವರಿಗೆ ಸಹಿತ ಸ್ವಾಗತವನ್ನು ಬಯಸ್ತಾರೆ. KP ರುದ್ರೇಗೌಡರು DCC ಬ್ಯಾಂಕ್ ನಿರ್ದೇಶಕರು, ಅವರು ಸಹಿತ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು, ಅವರಿಗೆ ಸಹಿತ ಸ್ವಾಗತವನ್ನು ಬಯಸ್ತಾರೆ. ನಮ್ಮ ತಾಲೂಕಿನ ಮುಖಂಡರಾದಂಥ ಗಣಪತಿ ಅಣ್ಣ ಹೊತ್ತಿಕೊಪ್ಪ ಅವರು ಸಹಿತ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು, ಅವರಿಗೆ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. LD ಶೇಖರ್ ಸರ್ ಬಳ್ಳಾರಿ ಹುಕುಂ ಸಮಿತಿ ಅಧ್ಯಕ್ಷರು ಸೊರಬ ತಾಲೂಕು, ಅವರು ಸಹಿತ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು, ಅವರಿಗೆ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. KV ಗೌಡ್ರು ಹಾಪ್ಕಾಂ ಅಧ್ಯಕ್ಷರು, ಅವರು ಸಹಿತ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು, ಅವರಿಗೆ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಬಿಳಲಿ ಸದಾನಂದ ಗೌಡ್ರು KDP ಸದಸ್ಯರು ಸೊರಬ, ಅವರು ಸಹಿತ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು, ಅವರಿಗೆ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸುರೇಶಣ್ಣ ಬೀಳ್ವಾಣಿ KDP ಸದಸ್ಯರು ಸೊರಬ, ಅವರು ಸಹಿತ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು, ಅವರಿಗೆ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಅಣ್ಣಪ್ಪನವರು ನಮ್ಮ ಸೊರಬ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಮುಖಂಡರು ರಾಜಶೇಖರ್ ಕುಂಬಟೆ, ಅವರು ಸಹಿತ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು, ಅವರಿಗೆ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ಬಸವೇಶ್ವರು ಭೂ ನ್ಯಾಯ ಮಂಡಳಿ ಸದಸ್ಯರು ಸೊರಬ, ಅವರು ಸಹಿತ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು, ಅವರಿಗೆ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಪ್ರೇಮ ಟೋಕಪ್ಪನವರು ಪುರಸಭೆ ಸದಸ್ಯರು ಸೊರಬ, ಅವರು ಸಹಿತ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು, ಅವರಿಗೆ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ನಮ್ಮ ಅಕ್ಷರದಾಸೋಹದ ಸಹಾಯಕ ನಿರ್ದೇಶಕರಾದ ಶ್ರೀಕಾಂತ್ ಸರ್ ಅವರು ಉಪಸ್ಥಿತರಿದ್ದರು, ಅವರಿಗೆ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸೊರಬ ತಾಲೂಕು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಗಿರಿಧರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು, ಅವರಿಗೆ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. DM ಹೀರಪ್ಪ ಅಧ್ಯಕ್ಷರು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಸೊರಬ, ಅವರಿಗೂ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಗಣಪತಿಯಲ್ಲಿ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸೊರಬ, ಅವರಿಗೆ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಪ್ರಕಾಶ್ ಮಟ್ಟೂರು ಉಪಾಧ್ಯಕ್ಷರು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸೊರಬ, ಅವರಿಗೂ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸದಾನಂದ CP ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸೊರಬ, ಅವರಿಗೂ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಶ್ರೀ ಕುಮಾರ್ ಸಂಘಟನಾ ಕಾರ್ಯದರ್ಶಿಗಳು ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಜ್ಯ ಶಾಖೆ, ಅವರಿಗೂ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಶ್ರೀ ಹಾಲೇಶ್ ತೋಣೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮೀಣ ಶಿಕ್ಷಕರ ಸಂಘ ಹುಬ್ಬಳ್ಳಿ, ಅವರಿಗೂ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. CR ರಮಣೆ ಅಧ್ಯಕ್ಷರು ಅನುದಾನಿತ ನೌಕರರ ಸಂಘ ಸೊರಬ, ಅವರಿಗೂ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಗಣಪತಿ HG ರಾಜ್ಯ ಪರಿಷತ್ ಸದಸ್ಯರು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಬೆಂಗಳೂರು, ಅವರಿಗೂ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ರಘುಪತಿ S ಅಧ್ಯಕ್ಷರು ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಸಂಘ ಸೊರಬ, ಅವರಿಗೂ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಶ್ರೀಮತಿ ಶಶಿಕಲಾ ಅಧ್ಯಕ್ಷರು ಸಾವಿತ್ರಿಬಾಯಿ ಪುಲೆ ಶಿಕ್ಷಕರ ಸಂಘ ಸೊರಬ, ಅವರಿಗೆ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮಂಜಪ್ಪ K ಕಾರ್ಯದರ್ಶಿಗಳು ಪ್ರೌಢಶಾಲಾ ಬಡ್ತಿ ಮುಖ್ಯ ಶಿಕ್ಷಕರ ಸಂಘ ಸೊರಬ, ಅವರಿಗೆ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಶಿವಪ್ಪ HR ಕಾರ್ಯದರ್ಶಿಗಳು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಸೊರಬ, ಅವರಿಗೆ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಶಿವಮೂರ್ತಿ KM ಕಾರ್ಯದರ್ಶಿಗಳು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸೊರಬ, ಅವರಿಗೆ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸತ್ಯನಾರಾಯಣ ಎಲ್ಲರ ಪರವಾಗಿ ಪ್ರೀತಿಯಿಂದ ಗೌರವ ಪೂರ್ವಕವಾದ ಸುಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿ ಕಾರ್ಯಕ್ರಮಕ್ಕೂ ಬೇಕು ಮುನ್ನುಡಿ, ಅದುವೇ ಪ್ರಾಸ್ತಾವಿಕ ನುಡಿ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪುಷ್ಪಾ ಆರ್ ಮೇಡಮ್ ರವರು ಪ್ರಾಸ್ತಾವಿಕ ನುಡಿಯನ್ನು ನುಡಿಯಬೇಕೆಂದು ವಿನಂತಿಸಿಕೊಳ್ಳುತ್ತಾ ನುಡಿಪೀಠಕ್ಕೆ ಆಹ್ವಾನಿಸುತ್ತಿದ್ದೇನೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ 137ನೆಯ ಜನ್ಮದಿನಾಚರಣೆ ಅಂಗವಾಗಿ ಇಂದು ನಮ್ಮ ಸೊರಬ ತಾಲೂಕಿನಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀನಿ. ಮೊದಲನೇದಾಗಿ ಎಲ್ಲ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ಈ ಕಾರ್ಯಕ್ರಮವನ್ನು
ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಸನ್ಮಾನ್ಯ ಎಸ್ ಮಧು ಬಂಗಾರಪ್ಪಾಜಿ, ಸನ್ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರು ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ ಮತ್ತು ಶಾಸಕರು, ವಿಧಾನಸಭಾ ಸೊರಬ ಕ್ಷೇತ್ರ ಸನ್ಮಾನ್ಯರಲ್ಲಿ ನಮಸ್ಕರಿಸುತ್ತಾ, ಈ ವೇದಿಕೆಯಲ್ಲಿರುವಂತಹ ಶ್ರೀಮತಿ ಬಲ್ಕಿಶ್ ಬಾನು, ಸನ್ಮಾನ್ಯ ಶಾಸಕರು, ವಿಧಾನ ಪರಿಷತ್ ಮೇಡಮ್ ಅವರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಸರ್ವಪಲ್ಲಿ ರಾಧಾಕೃಷ್ಣನ್ ಭಾರತ ದೇಶ ಕಂಡಂತಹ ಅತ್ಯಂತ ಮಹಾಮೇಧಾವಿ ಹಾಗೂ ಆದರ್ಶ ಪ್ರಾಧ್ಯಾಪಕರು, ತತ್ವಜ್ಞಾನಿ, ಭಾರತದ 2ನೇ ರಾಷ್ಟ್ರಪತಿ, ಭಾರತ ರತ್ನ ಪುರಸ್ಕೃತರು. ತಮಿಳುನಾಡಿನ ಚಿತ್ತೂರು ಜಿಲ್ಲೆ ತಿರುತ್ತಣಿಯಲ್ಲಿ ಧಾರ್ಮಿಕ ಮನೋಭಾವದ ಮಧ್ಯಮ ವರ್ಗದ ಕುಟುಂಬದೊಂದರಲ್ಲಿ ಜನಿಸಿದರು. ಸಾಧಾರಣ ಕುಟುಂಬವಾದರೂ ಸಹ ವಿದ್ಯೆಗೆ ಹೆಚ್ಚಿನ ಪ್ರಾಶಸ್ತ್ಯವಿತ್ತು. ತತ್ವಶಾಸ್ತ್ರದಲ್ಲಿ ಹೆಚ್ಚಿನ ಪಾಂಡಿತ್ಯವನ್ನು ಪಡೆದು ತತ್ವಶಾಸ್ತ್ರ ಪ್ರಾಧ್ಯಾಪಕರಾದವರು ಸರ್ವಪಲ್ಲಿ ಅವರ ಮನೆತನದ ಹೆಸರು. ತೆಲುಗು, ಇಂಗ್ಲಿಷ್, ಸಂಸ್ಕೃತ ಭಾಷೆಯ ಮೇಲೆ ಪ್ರಭುತ್ವ ಸಾಧಿಸಿದ್ದಂತಹ ವ್ಯಕ್ತಿ ಕಲ್ಕತ್ತೆಯಲ್ಲಿ ಪ್ರಾಧ್ಯಾಪಕರು, ಆಂಧ್ರ, ಕಾಶಿ ವಿಶ್ವವಿದ್ಯಾಲಯಗಳಲ್ಲಿ ಉಪಕುಲಪತಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲೂ ಸಹ ತತ್ವಶಾಸ್ತ್ರವನ್ನು ಬೋಧಿಸಿದ್ದರು. ವಿದ್ಯಾರ್ಥಿಗಳು ಅವರು ಅಲ್ಲಿಂದ ಟ್ರಾನ್ಸ್ಫರ್ ಆದಾಗ ಸಾರೋಟಿನಲ್ಲಿ ಅವರನ್ನು ಮೆರವಣಿಗೆಯನ್ನು ಮಾಡಿದಂತಹ ವ್ಯಕ್ತಿ, ಅಷ್ಟು ಆದರ್ಶ ವ್ಯಕ್ತಿತ್ವವನ್ನು ಹೊಂದಿದಂಥವರು. ಉಪನ್ಯಾಸ ನೀಡುವುದು ಹಾಗೂ ವಿಷಯದ ಮೇಲಿನ ಪ್ರಭುತ್ವ ಅಸಾಧಾರಣವಾಗಿತ್ತು. ಪ್ರಪಂಚದ ಫ್ಯಾಷನ್ ಎಷ್ಟೇ ಬದಲಾದರೂ ಸಹ ತಮ್ಮ ವೇಷಭೂಷಣಗಳನ್ನು ಮರೆತಿರಲಿಲ್ಲ. ಅದನ್ನು ಉಳಿಸಿಕೊಂಡು ಎತ್ತರದ ನಿಲುವು, ಬಿಳಿಯ ಪಂಚೆ, ರುಮಾಲು, ಇದು ನಮ್ಮ ಇಲಾಖೆಯ ಶಿಕ್ಷಣದ ಶುದ್ಧತೆಯ ಒಂದು ಪ್ರತಿರೂಪದಂತೆ. ಇವರ ಕೃತಿಗಳು ತತ್ವಶಾಸ್ತ್ರದಿಂದ ಶಿಕ್ಷಣದವರೆಗೆ ಹಾಗೂ ಆಧ್ಯಾತ್ಮಿಕತೆ, ಧರ್ಮದವರೆಗೆ ವ್ಯಾಪಕವಾದಂತಹ ವಿಷಯವನ್ನು ಒಳಗೊಂಡಿದೆ. ಬರಹ ಹಾಗೂ ಬೋಧನೆಗಳು, ವಿಶೇಷವಾಗಿ ತತ್ವಶಾಸ್ತ್ರ. ಶಿಕ್ಷಕ ನಿರಂತರ ಕಲಿಯುವ ಒಬ್ಬ ವಿದ್ಯಾರ್ಥಿ. ಇಂತಹ ಶಿಕ್ಷಕ ವೃತ್ತಿಯನ್ನು ಗೌರವಿಸೋಣ, ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸೋಣ, ಕಲಿಕೆಗೆ ಅವರನ್ನು ಸಮರ್ಥರನ್ನಾಗಿಸೋಣ. ಸರ್ಕಾರದ ಎಲ್ಲ ಯೋಜನೆಗಳು ಪ್ರತಿ ವಿದ್ಯಾರ್ಥಿಗೆ ತಲುಪುವಲ್ಲಿ ಶ್ರಮಿಸೋಣ. ಉತ್ತಮ ಪ್ರಜೆಗಳನ್ನು ರೂಪಿಸುವಲ್ಲಿ ಎಲ್ಲರೂ ಶ್ರಮಿಸೋಣ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ಪ್ರಾಸ್ತಾವಿಕ ನುಡಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯ ಪ್ರಸ್ತುತಿಯನ್ನು ಪ್ರಾಸ್ತಾವಿಕ ನುಡಿಗಳಲ್ಲಿ ನುಡಿದ ಹೆಮ್ಮೆಯ ಕ್ಷೇತ್ರ ಶ್ರೀನಾಯಕ ಆರ್ ಪುಷ್ಪ ಮೇಡಮ್ ಅವರಿಗೆ ಧನ್ಯವಾದಗಳು. ಆಶ್ರಯ, ಅಕ್ಷಯ, ಅಕ್ಷರ, ಆರಾಧನಾ ಎಂಬ ಜನಪ್ರಿಯ ಕಾರ್ಯಕ್ರಮಗಳನ್ನು ಕೊಟ್ಟು ಕುಟ್ಟೂರಿನಿಂದ ದೆಹಲಿವರೆಗೂ ತಮ್ಮ ಛಾಪನ್ನು ಮೂಡಿಸಿ ಜನಮಾನಸದಲ್ಲಿ ಅಜರಾಮರಾದ ಸನ್ಮಾನ್ಯ ದಿವಂಗತ ಎಸ್ ಬಂಗಾರಪ್ಪನವರ ಪುತ್ರರು ಸೊರಬದ ಶಾಸಕರಾಗಿ, ಘನ ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ, ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಶಾಲೆಗೂ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಆತ್ಮೀಯವಾಗಿ ಚರ್ಚಿಸಿ ಸರ್ಕಾರಿ ಶಾಲೆಯಲ್ಲಿ ಯಾವ ಮಗು ನೆಲದ ಮೇಲೆ ಕೂರಬಾರದು ಎಂಬ ಸಂಕಲ್ಪದಿಂದ ಪೀಠೋಪಕರಣ ಒದಗಿಸುವ ನಿರ್ಧಾರ ಮಾಡಿ, ರಾಗಿ ಮಾಲ್ಟ್, ವಾರಕ್ಕೆ 6 ಮೊಟ್ಟೆ, ಪ್ರತಿ ಗ್ರಾಮ ಪಂಚಾಯತಿ 2-3 ಗ್ರಾಮ ಪಂಚಾಯತಿಗಳ ವಿದ್ಯಾರ್ಥಿಗಳ ಅನುಪಾತಾನುಸಾರ KPS ಶಾಲೆಯನ್ನು ತೆರೆದು SSLC ವಿದ್ಯಾರ್ಥಿಗಳ ಶಿಕ್ಷಣ ಅರ್ಧಕ್ಕೆ ನಿಲ್ಲಬಾರದು ಎಂದು 3 ಬಾರಿ ಅವಕಾಶಗಳನ್ನು ಪ್ರತಿ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯಲು ನೀಡಿ, ಹೀಗೆ 10 ಹಲವು ವಿನೂತನ ಕಾರ್ಯಕ್ರಮಗಳನ್ನು ತಂದು ಸೊರಬ ಕ್ಷೇತ್ರವನ್ನು ರಾಜ್ಯ ಮಟ್ಟದಲ್ಲಿ ಹೆಸರು ಬರುವಂತೆ ಕಾರಣೀಭೂತರಾದ ಉತ್ಸಾಹಿಗಳು ಆದ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಸಚಿವರಾದ ಎಸ್ ಮಧು ಬಂಗಾರಪ್ಪನವರು ತಮ್ಮ ಅಮೃತ ಹಸ್ತದಿಂದ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ತಮ್ಮಲ್ಲಿ ವಿನಮ್ರ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ವೇದಿಕೆ ಮೇಲಿರುವ ಎಲ್ಲ ಮುಖ್ಯ ಅತಿಥಿ ಗಣ್ಯರು, ಮಹೋದಯರು ಕರಜೋಡಿಸಿ ಉದ್ಘಾಟನಾ ಕಾರ್ಯವನ್ನ ಯಶಸ್ವಿಯಾಗಿ ಮಾಡಿಕೊಡಬೇಕಾಗಿ ಗೌರವಪೂರ್ವಕ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಉಪನಿರ್ದೇಶಕರು ಆಡಳಿತ ಶ್ರೀಯುತ ಮಂಜುನಾಥ್ ಸರ್ ಅವರಿಗೆ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿರ್ನಮೋಸ್ತುತೆ. ದೀಪಂ ಜ್ಯೋತಿರ್ನಮೋಸ್ತುತೆ. ದೀಪಂ ಜ್ಯೋತಿರ್ಪರಬ್ರಹ್ಮ. ದೀಪಂ ಜ್ಯೋತಿರ್ಜನಾರ್ದನಃ. ದೀಪೋ ಹರತು ಮೇ ಪಾಪಂ. ಸಂಧ್ಯಾ ದೀಪಂ ನಮೋಸ್ತುತೆ. ಶುಭಂ
कुरु त्वं कल्याणम् आरोग्यं धनसम्पदः आत्मज्योति प्रदीप्ताय ब्रह्मज्योति नमोऽस्तुते ब्रह्मज्योति प्रदीप्ताय गुरुज्योति नमोऽस्तुते शुभं कुरु त्वं कल्याणम् आरोग्यं धनसम्पदः दीपं ज्योति परब्रह्मा आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपं ज्योतिर्नमोऽस्तुते दीपं ज्योतिर्नमोऽस्तुते दीपं ज्योतिर्नमोऽस्तुते दीपं ज्योतिर्नमोऽस्तुते। ಮಧು ಬಂಗಾರಪ್ಪ ಸನ್ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರು ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ ಮತ್ತು ಶಾಸಕರು, ವಿಧಾನಸಭಾ ಸೊರಬ ಕ್ಷೇತ್ರ ಹಾಗೂ ವೇದಿಕೆಯ ಮೇಲಿರುವ ಗಣ್ಯರೆಲ್ಲರೂ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡಿಕೊಳ್ತಿದ್ದೇನೆ. ನಿವೃತ್ತ ಶಿಕ್ಷಕರಿಗೆ ಪ್ರಾಥಮಿಕ ಶಾಲಾ ವಿಭಾಗ ಶ್ರೀಯುತ ಮಂಜಪ್ಪ ಡಿಬಿ ಬಿಆರ್ಸಿ ಪ್ರಾಥಮಿಕ ವಿಭಾಗ ಬಿಆರ್ಸಿ ಸೊರಬ ಇವರು ಇದರ ನಿರ್ವಹಣೆ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಪ್ರಶಾಲೆ ಕರಡಿಗೇರಿ, ರುದ್ರಸ್ವಾಮಿ ಸಿಎಚ್ ನಿವೃತ್ತ ಬಡ್ತಿಮುಖಿ ಶಿಕ್ಷಕರು, ಸಹಿ ಪ್ರಶಾಲೆ ಯಲವಳ್ಳಿ, ಯಶೋಧರ ಮೂರ್ತಿ ಸಿಎಚ್ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ನೃಪತುಂಗ ಹಿರಿಯ ಪ್ರಾಥಮಿಕ ಶಾಲೆ ಆನವಟ್ಟಿ, ರಾಮಕೃಷ್ಣಪ್ಪ ನಿವೃತ್ತ ಸಹ ಶಿಕ್ಷಕರು, ಸಹಿ ಪ್ರಶಾಲೆ ಅಂಕನವಳ್ಳಿ, ಚೆನ್ನಬಸಪ್ಪ ಟೀಕೆ ನಿವೃತ್ತ ಬಡ್ತಿಮುಖಿ ಶಿಕ್ಷಕರು, ಸಹಿ ಪ್ರಶಾಲೆ ಭಾರಂಗಿ, ಈಶ್ವರಪ್ಪ ಸಿಪಿ ನಿವೃತ್ತ ದೈಹಿಕ ಶಿಕ್ಷಕರು, ರಂಗನಾಥ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಸೊರಬ, ಶ್ರೀಮತಿ ಪದ್ಮಾಕ್ಷಿ ಎನ್ಪಿ ನಿವೃತ್ತ ಸಹ ಶಿಕ್ಷಕರು, ಸಹಿ ಪ್ರಶಾಲೆ ಪಿಡಬ್ಲ್ಯೂಡಿ ಕಾಲೋನಿ ಸೊರಬ. ಇವರು ರೆಡಿಯಾಗಿದ್ದಾರೆ. ಇಲಾಖೆಯ ಗೌರವವನ್ನು ಸ್ವೀಕರಿಸಿರುವಂತಹ
ಎಲ್ಲ ನಿವೃತ್ತ ಶಿಕ್ಷಕರಿಗೆ ಆಂಜನೇಯ ಬಿಂದಿಸು ಇವರೆಲ್ಲರೂ ಕೂಡ ಶಿಕ್ಷಣ ಇಲಾಖೆಯಲ್ಲಿ 25, 30, 35, 40 ವರ್ಷಗಳ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ಯಾವ ಹುದ್ದೆಯಲ್ಲಿ ನಿಯುಕ್ತರಾಗಿದ್ದರೋ ಅದೇ ಹುದ್ದೆಯಲ್ಲಿಯೇ ನಿವೃತ್ತಿ ಆಗ್ತಾ ಇದ್ದಾರೆ. ಅಂದರೆ ಯಾವುದೇ ಬಡ್ತಿ ಇಲ್ಲದೆ, ಹೈಸ್ಕೂಲ್ಗಳಿಗೆ ಬಡ್ತಿ ಸಿಗದೆ, ಎಲ್ಲಿ ಹುಟ್ಟಿದ್ದರೋ ಅಲ್ಲೇ ಮುಳುಗುವಂಥ ಕಡಲ ಉಪ್ಪಿನ ದರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಮುಂದಿನ ವರ್ಷದ ಶಿಕ್ಷಕರ ದಿನಾಚರಣೆಯ ಹೊತ್ತಿಗೆ ನಮ್ಮ ಶಿಕ್ಷಕರಿಗೆ, ಪ್ರೌಢಶಾಲೆಗಳಿಗೆ, GPT ಹುದ್ದೆಗಳಿಗೆ ಪದೋನ್ನತಿಯನ್ನು ಮಾನ್ಯ ಶಿಕ್ಷಣ ಸಚಿವರು ಕೊಡಿಸುತ್ತಾರೆ ಎಂಬಂಥ ನಂಬಿಕೆಯ ಮೇಲೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ನಮ್ಮ ಮನವಿಯನ್ನು ಮಾನ್ಯ ಶಿಕ್ಷಣ ಸಚಿವರಿಗೆ ಸಲ್ಲಿಸೋಣ. ಮುಂದಿನ ವರ್ಷ ನಿವೃತ್ತರಾಗುವಂತಹ ಶಿಕ್ಷಕರು ಅವರ ಜೀವನದಲ್ಲಿ ಒಂದು ಹುದ್ದೆಯನ್ನು ಎತ್ತರದ ಸ್ಥಾನಕ್ಕೆ ಏರುವಂಥ ಅವಕಾಶವನ್ನು ಮಾಡಿಕೊಡ್ಲಿ ಅಂತ ಹೇಳಿ ಮನವಿಯನ್ನು ಮಾಡ್ತಾರೆ. ಸನ್ಮಾನವನ್ನು ಸ್ವೀಕರಿಸಿದ ಶಿಕ್ಷಕರಿಗೆ ಅಭಿನಂದನೆಗಳು. ಸನ್ಮಾನ ಕಾರ್ಯಕ್ರಮ ನಡೆಸಿಕೊಟ್ಟ ಮಾನ್ಯ ಸಚಿವರಿಗೆ, ಗಣ್ಯರಿಗೆ ಧನ್ಯವಾದಗಳು. ಇದೀಗ ಪ್ರೌಢಶಾಲಾ ನಿವೃತ್ತಿ ಶಿಕ್ಷಕರ ಸನ್ಮಾನ ಕಾರ್ಯಕ್ರಮ ನಿರ್ವಹಣೆ ಮಾಡಿಕೊಡಲಿದ್ದಾರೆ ಶ್ರೀಮತಿ ಸವಿತಾ MS ರವರು, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು, ಪ್ರೌಢ ವಿಭಾಗ. ಹಾಗೆಯೇ ನಮ್ಮೆಲ್ಲ ಜಿಲ್ಲೆಯ ಉಸ್ತುವಾರಿಯನ್ನು ಹೊತ್ತಿರುವಂತಹ ನಮ್ಮ DD ಸಾಹೇಬರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸ್ವಾಗತಗಳನ್ನು ಕೋರ್ತಾ ಇದ್ದೇವೆ. ಈಗ ಪ್ರೌಢಶಾಲಾ ವಿಭಾಗದಲ್ಲಿ 4 ಜನ ಶಿಕ್ಷಕರು ನಿವೃತ್ತಿಯನ್ನು ಹೊಂದಿದ್ದು ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮೊದಲಿಗೆ ಶ್ರೀ ಅಶೋಕ್ ತೇರ್ಕರ್, MHS ತವನಂದಿ ಹಾಗೂ ಶ್ರೀ ಮೋಹನ್ ದಾಸ್ ಕೆ ಮಲ್ಲಕ್ಕೆ ಆಹ್ವಾನ ಮಾಡ್ತಾ ಇದ್ದೇವೆ. ಹಾಗೆ ಈ ಬಾರಿ ಮೊಟ್ಟ ಮೊದಲನಾಗಿ ಬೋಧಕೇತರ ಸಿಬ್ಬಂದಿಗೂ ಕೂಡ ಈ ಒಂದು ವೇದಿಕೆಯಲ್ಲಿ ಸನ್ಮಾನ ಮಾಡಲಾಗುತ್ತಿದೆ. ಅದಕ್ಕೆ ಭಾಜನರಾದಂಥ ಪ್ರಸ್ತುತ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಏಕನಾಯಕ ಹಾಗೂ ಚೆನ್ನಮ್ಮ ದಂಪತಿಗಳ ಪುತ್ರರಾಗಿ ದಿನಾಂಕ 1/4/1964 ಅಡ್ಡೇರಿ ಹೊಸನಗರ ತಾಲೂಕು ಇಲ್ಲಿ ಜನನವನ್ನು ಹೊಂದಿ MSc MAd ಪದವಿಯನ್ನು ಪಡೆಯುವುದರೊಂದಿಗೆ 26/2/1996 ಮಲ್ನಾಡು ಪ್ರೌಢಶಾಲೆ ಶಿಕ್ಕ ಇಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಸೇವೆಯನ್ನು ಪ್ರಾರಂಭಿಸಿ ಒಟ್ಟು 28 ವರ್ಷಗಳ ಕಾಲ ಇವರು 30/3/2024 ನಿವೃತ್ತರಾಗಿದ್ದಾರೆ. ಇವರ ಸೇವಾವಧಿಯಲ್ಲಿ ಅನೇಕ ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿವೆ. 2000ರಲ್ಲಿ ವಿಜ್ಞಾನ ಮಿತ್ರ ಹಾಗೂ 2005ರಲ್ಲಿ ವಿಜ್ಞಾನ ಸಂಘಟಕ ಪ್ರಶಸ್ತಿ, 2010ರಲ್ಲಿ ಜಿಲ್ಲಾ ಉತ್ತಮ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಡಾಕ್ಟರ್ ವಿ ಅಶೋಕ್ ಇವರು ವೆಂಕಟಪ್ಪ ಸಾರಾಭಾಯಿ ದಂಪತಿಗಳಿಗೆ ಜನನವನ್ನು ಹೊಂದಿದ್ದು 25 ವರ್ಷಗಳ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವ್ರಿಗೂ ಕೂಡ ಶುಭ ಆಶೀರ್ವಾದಗಳೊಂದಿಗೆ ಇಲಾಖೆ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಲ್ಲಿ ಸೇವೆಯನ್ನು ಪ್ರಾರಂಭಿಸಿ ಒಟ್ಟು 35 ವರ್ಷಗಳ ಸೇವೆಯನ್ನು ಸಲ್ಲಿಸಿ 30/6/2024 ಬಾಲಿಕಾ ಪ್ರೌಢಶಾಲೆ ಆನವಟ್ಟಿ ಇಲ್ಲಿ ನಿವೃತ್ತಿ ಹೊಂದಿರ್ತಾರೆ. ಇವ್ರಿಗೂ ಕೂಡ ಇಲಾಖೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಧನ್ಯವಾದಗಳು. ಪ್ರೌಢಶಾಲಾ ವಿಭಾಗದ ನಿವೃತ್ತ ಶಿಕ್ಷಕರಿಗೆ ನಿರ್ವಹಣೆಯನ್ನು ಮಾಡಿಕೊಟ್ಟ ಪ್ರೌಢಶಾಲಾ ವಿಭಾಗದ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡಿಕೊಟ್ಟಂತ BRP ಸವಿತಾ ಮೇಡಮ್ ಇವರಿಗೆ ಧನ್ಯವಾದಗಳು. ಜಾನಪದ ನೃತ್ಯದಲ್ಲಿ ದ್ವಿತೀಯ ಸ್ಥಾನ
ಸ್ಥಾನವನ್ನು ಪಡೆದಂತಹ ಶ್ರೀಯುತ ಗಿರೀಶ್ ಹೆಗ್ಗೋಡು ಶಾಲೆಯ ಶಿಕ್ಷಕರು, ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಅವರಲ್ಲಿ ವಿನಂತಿ. ಶಿಕ್ಷಣದ ಅರ್ಥ ಈಡೇರಬೇಕಾದರೆ ಶಿಕ್ಷಣವು ಸಮರ್ಪಿತ ಶಿಕ್ಷಕರು, ಪ್ರೇರಿತ ರಾಜ್ಯ ಮಟ್ಟದ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಶಿಕ್ಷಕರು ವೇದಿಕೆಯ ಮುನ್ನೆಲೆಗೆ ಬರಬೇಕಂತ ಅವರಲ್ಲಿ ವಿನಂತಿ. ಸ್ವೀಕರಿಸಿದ ಸರ್ವರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಈಗ ಉಪನ್ಯಾಸಕರಿಗೆ ಗೌರವ ಸಮರ್ಪಣೆ. ಶ್ರೀಯುತ TM ಸತ್ಯನಾರಾಯಣ, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸ್ವರ್ಬ, ಇವರನ್ನ ಪ್ರೀತಿಪೂರ್ವಕವಾಗಿ ಗೌರವದಿಂದ ಸನ್ಮಾನ್ಯ ಶ್ರೀಮತಿ ಬಲ್ಕೀಶ್ ಬಾನೂರವರು, ಸನ್ಮಾನ್ಯ ಶಾಸಕರು, ವಿಧಾನ ಪರಿಷತ್ ಇವರಿಗೆ ತಾಲೂಕು ಶಿಕ್ಷಕರ ದಿನಾಚರಣೆ ಸಭೆ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ಮಾನ್ಯ ಸಚಿವರು ಹಾಗೂ ಎಲ್ಲ ಗಣ್ಯರು ಕೈ ಜೋಡಿಸಿ ಸನ್ಮಾನವನ್ನು ನಡೆಸಿಕೊಡ್ಬೇಕಾಗಿ ಇವರಿಗೆ ಸ್ವರ್ಬ ತಾಲೂಕು ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಗೌರವ ಸಮರ್ಪಣೆ. ಸನ್ಮಾನ್ಯ ಸಚಿವರು, ವೇದಿಕೆಯಲ್ಲಿ ಆಸೀನರಿರುವ ಎಲ್ಲ ಗಣ್ಯರು, ಮುಖಂಡರು ಸನ್ಮಾನವನ್ನು ನಡೆಸಿಕೊಡ್ಬೇಕಾಗಿ ವಿನಂತಿ ಕೊಡಿ. ಇವರು ಮೂಲತಃ ಶಿಕ್ಷಕಿಯಾಗಿದ್ದು ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇದೀಗ ಸನ್ಮಾನ್ಯ ಶಾಸಕರು, ವಿಧಾನ ಪರಿಷತ್ ಅವರಿಗೆ ಎಲ್ಲರ ಚಪ್ಪಾಳೆ ಮೂಲಕ, ಜೋರಾದ ಚಪ್ಪಾಳೆ ಮೂಲಕ, ಇನ್ನೂ ಜೋರಾದ ಚಪ್ಪಾಳೆ ಮೂಲಕ ಗೌರವ ಸಮರ್ಪಣೆ ಮಾಡೋಣ. ಧನ್ಯವಾದಗಳು. ಶ್ರೀಯುತ SR ಮಂಜುನಾಥ್, ಉಪನಿರ್ದೇಶಕರು, ಆಡಳಿತ, ಶಾಲಾ ಶಿಕ್ಷಣ ಇಲಾಖೆ, ಶಿವಮೊಗ್ಗ. ಶ್ರೀಮತಿ ಬಿಂಬಾ KR, ಉಪನಿರ್ದೇಶಕರು, ಅಭಿವೃದ್ಧಿ ಹಾಗೂ ಪ್ರಾಂಶುಪಾಲರು, ಡಯಟ್, ಶಿವಮೊಗ್ಗ. ಇವರಿಗೆ ಸ್ವರ್ಬ ತಾಲೂಕಿನ ಶಿಕ್ಷಕ ದಿನಾಚರಣೆಯ ಪ್ರಯುಕ್ತ ಸನ್ಮಾನ ಮತ್ತು ಗೌರವ ಸಮರ್ಪಣೆ. ಮಾನ್ಯ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಮತಿ ಬಲ್ಕೀಶ್ ಬಾನೂರು ಹಾಗೂ ಎಲ್ಲ ಜನಪ್ರತಿನಿಧಿಗಳು, ತಹಸೀಲ್ದಾರರು, ಕಾರ್ಯನಿರ್ವಹಣಾಧಿಕಾರಿಗಳು, ವೇದಿಕೆ ಮೇಲೆ ಎಲ್ಲ ಗಣ್ಯರು ಕೈ ಜೋಡಿಸಿ ಗೌರವ ಸಮರ್ಪಣೆ ನಡೆಸಿಕೊಡ್ಬೇಕಾಗಿ ವಿನಂತಿ ಮಾಡ್ತೇನೆ. ಇದೀಗ ನಿಮ್ಮನ್ನು ಉದ್ದೇಶಿಸಿ ಶ್ರೀಮತಿ ಬಲ್ಕೀಶ್ ಬಾನೂರು ಶುಭ ಸಂದೇಶ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇವರ ಆಶ್ರಯದಲ್ಲಿ ನಡೆಯುತ್ತಿರ್ತಕ್ಕಂಥ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನ. ಈ ದಿನವನ್ನು ಶಿಕ್ಷಕರ ದಿನವನ್ನು ಘೋಷಿಸಲಾಗಿದ್ದು, ಜಿಲ್ಲಾ ಮಟ್ಟದಲ್ಲಿ 5ನೇ ತಾರೀಕು ನಾವು ಆಚರಣೆ ಮಾಡಲಾಯಿತು. ಅದೇ ನಿಟ್ಟಿನಲ್ಲಿ ಸೊರಬ ತಾಲೂಕಲ್ಲಿ ಇವತ್ತು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಾ. ಈ ಕಾರ್ಯಕ್ರಮದ ಉದ್ಘಾಟಕರು ಸೊರಬ ತಾಲೂಕಿನ ಧೀಮಂತ ಖ್ಯಾತಿಯ ಪುತ್ರರು, ಇಡೀ ರಾಜ್ಯದ ಪ್ರಾಥಮಿಕದ ಪ್ರೌಢ ಶಿಕ್ಷಣ ಸಚಿವರಾಗಿರ್ತಕ್ಕಂಥವರು, ಧೀಮಂತ ನಾಯಕರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ದಿವಂಗತ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಂಗಾರಪ್ಪನವರ ಸುಪುತ್ರರಾಗಿರ್ತಕ್ಕಂಥ ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರೇ, ವೇದಿಕೆ ಮೇಲೆ ಉಪಸ್ಥಿತಿರುವ ಅಧಿಕಾರಿ ಮಿತ್ರರೇ ಮತ್ತು ನಮ್ಮ ಸರ್ಕಾರದ ಜೊತೆಯಲ್ಲಿ ತಾವು ಕೂಡ ಭಾಗಿಯಾಗಿ ನಮ್ಮ ದಿನಾಚರಣೆಯ ಅಭಿನಂದನೆ ಕೂಡ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಾನು ಕೂಡ ಒಬ್ಬ ಶಿಕ್ಷಕಿಯಾಗಿ ಈ ರಾಜಕೀಯ ಕ್ಷೇತ್ರಕ್ಕೆ ಬಂದಿರ್ತಕ್ಕಂಥವಳು. ಈಗ ನನಗೆ ಸನ್ಮಾನ ಕರೆಯೋ ರೀತಿಯಲ್ಲಿ ಯಾರೋ ಒಬ್ಬರು ನಮ್ಮ ಶಿಕ್ಷಕರು ಹೇಳಿದ್ರು, ಶಿಕ್ಷಕರ ಕ್ಷೇತ್ರ ಬಹಳ ಹೆಮ್ಮೆಯ ಕ್ಷೇತ್ರ, ಪವಿತ್ರವಾದ ಕ್ಷೇತ್ರ. ಈ ಕ್ಷೇತ್ರ ಅಂದ ತಕ್ಷಣ ನನಗಂತೂ ಶಿಕ್ಷಕರ ಕ್ಷೇತ್ರ ಅಂದರೆ ಮೈ ಮೇಲೆ ಒಂದು ಆವೇಶ ಬಂದಂಗೆ ಆಗುತ್ತೆ. ಈ ಕ್ಷೇತ್ರದಲ್ಲಿ ಶಿಕ್ಷಕರಾಗಿ ಸಿಗುವ ನೆಮ್ಮದಿ ಬೇರೆ ಯಾವ ಕ್ಷೇತ್ರದಲ್ಲಿ ಸಿಗಲ್ಲ.
ಆದರೆ ಒಂದು ಮಾತ್ರ, ನಮ್ಮ ರಾಜ್ಯದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಕರ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಶಿಕ್ಷಣ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕ್ರಾಂತಿಕಾರಿಯಾದ ಬದಲಾವಣೆಯನ್ನು ತಂದಿರತಕ್ಕಂಥ ನಾಯಕರು ಅಂದರೆ ತಪ್ಪಲಾಗ್ರಹ. ಧನ್ಯವಾದಗಳು. ಇದೀಗ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಸಚಿವರಿಗೆ ಮನವಿ. ಆತ್ಮೀಯ ಅವರಿಗೆ ನಮ್ಮ ಮನವಿಯನ್ನು ಮಾಡ್ತಾ ಇದ್ದೇವೆ. ಮತ್ತೆ ಕಳೆದ 7 ವರ್ಷಗಳಿಂದ ಸತತವಾಗಿ ನಮ್ಮ ಶಿಕ್ಷಕರ ದಿನಾಚರಣೆಯ ಸಮಾರಂಭದಲ್ಲಿ ಭಾಗವಹಿಸಿ ನಮ್ಮೆಲ್ಲ ಶಿಕ್ಷಕ ಮಹನೀಯರಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿರ್ತಾರೆ. ಸುಮಾರು ನಾವು ಗಣಪತಣ್ಣವರನ್ನು ಮತ್ತು ಶೇಖರ್ ವಕೀಲರವರನ್ನ ಈ ಕುರಿತ ಕೇಳಿಕೊಂಡಾಗ ಅವರು ಅತಿ ಹೆಚ್ಚಿನ ಜವಾಬ್ದಾರಿಯಿಂದ ತೆಗೆದುಕೊಂಡು ಸಾಹೇಬ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ 1500 ಅಂತಂದ್ರೆ ಸುಮಾರು 2000 ಜನರಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರು ಯಾವಾಗಲೂ ಕೂಡ ನಮ್ಮ ಸಾಹೇಬರ ಕೊಡುಗೆ ದಾನಿಗಳು. ಸುಮಾರು 35 ವರ್ಷಗಳ ಜೊತೆಗೆ ನಮಗವ್ರ ನಂಟಿದೆ. ಅವರಿಗೆ ಒಂದು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೆಲವಾರು ಸಮಸ್ಯೆಗಳನ್ನು ಕುರಿತು ಒಂದೆರಡು ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಈ ಬೇಡಿಕೆ ಪುನಃ ಬೇಡಿಕೆ ಆಗಿದ್ರು ಕೂಡ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದ ಎಲ್ಲ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದ ತಾವುಗಳು ಎಲ್ಲ ವರ್ಗದ ಜನರ ಮನ ಗೆಲ್ಲುವ ಮೂಲಕ ಜನಪ್ರಿಯರಾಗಿದ್ದು ನಮಗೆಲ್ಲರಿಗೂ ಸಂತೋಷದ ವಿಷಯವಾಗಿದೆ. ವಿದ್ಯಾರ್ಥಿ ಸ್ನೇಹಿಯಾಗಿ, ಪೋಷಕರ ಸ್ನೇಹಿಯಾಗಿ ಮತ್ತು ಶಿಕ್ಷಕರ ಸ್ನೇಹಿಯಾಗಿ ತಾವು ಜಾರಿಗೆ ತಂದಿರುವ ಅನೇಕ ಯೋಜನೆಗಳು ಸರ್ವರ ಪ್ರಶಂಸೆಗೆ ಪಾತ್ರವಾಗಿವೆ. ಬಹಳ ವರ್ಷಗಳಿಂದ ನೆನಗುದಿ ಬಿದ್ದಿರುವ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದ್ದೀರಿ. ತಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಸೊರಬ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರಾದ ನಾವುಗಳು ತಮ್ಮ ಆಜ್ಞಾನುಸಾರ ಕರ್ತವ್ಯ ನಿರ್ವಹಿಸಿ ತಮಗೆಲ್ಲರಿಗೂ ಗೌರವ ತರುವ ರೀತಿಯಲ್ಲಿ ನಡೆದುಕೊಳ್ಳುತ್ತೇವೆ. ಈ ಮೂಲಕ ಸೊರಬ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೆಲವೊಂದು ಸಮಸ್ಯೆಗಳನ್ನು ತಮ್ಮ ಅವಧಾನೆಗೆ ಸಲ್ಲಿಸ್ತಾ ಇದ್ದೇವೆ. 2014 ಪೂರ್ವದಲ್ಲಿ ನೇಮಕಾದ ಶಿಕ್ಷಕರನ್ನ C&R ನಿಯಮಾನುಸಾರ PST ಅಂತ ಮಾಡುವುದರ ಮುಖಾಂತರ ನಮಗೆ ಅದರಲ್ಲಿ ಅನ್ಯಾಯ ಆಗಿದೆ. ಅದನ್ನು 1ರಿಂದ 7ನೇ ತರಗತಿ ಪಾಠ ಮಾಡೋದಕ್ಕೆ ಮತ್ತು ಮುಖ್ಯ ಶಿಕ್ಷಕರಾಗಿ ಮತ್ತು ಪದವಿ ಪ್ರೌಢಶಾಲೆಗಳಿಗೆ ಬಡ್ತಿ ಕೊಡ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡಬೇಕು. ಮಧ್ಯಾಹ್ನದ ಬಿಸಿಯೂಟ ಯೋಜನೆಯಲ್ಲಿ ಮಟ್ಟಿಗೆ ಸಂಬಂಧಪಟ್ಟ ಹಾಗೆ ಈಗ 6 ರೂಪಾಯಿಯನ್ನ ಕೊಡ್ತಾ ಇದೆ, ಇದು ಕಡಿಮೆ ಆಗ್ತಾ ಇದೆ. ಹಾಗಾಗಿ 1 ರೂಪಾಯಿಯನ್ನ ಹೆಚ್ಚುವರಿ ಮಾಡಿ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೇನೆ ಪ್ರತಿ ಶಾಲೆಗೆ ಅಕ್ಷದಾಸೋಹ ಸಿಲಿಂಡರ್ಗಳನ್ನ ಇದುವರೆಗೆ ಇಲಾಖೆ ಸರಬರಾಜು ಮಾಡ್ತಾ ಇತ್ತು. ಈಗ ಮುಖ್ಯೋಪಾಧ್ಯಾಯರು ಖರೀದಿ ಮಾಡೋದ್ರಿಂದ ಇಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಅದನ್ನ ಸರಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇವೆ. ಪ್ರತಿ ವರ್ಷ ನಡೆಯುವ ವಲಯ ಮಟ್ಟದ ಕ್ರೀಡಾಕೂಟ ಮತ್ತು ತಾಲೂಕಾ ಮಟ್ಟದ ಕ್ರೀಡಾಕೂಟಗಳಿಗೆ ಹೆಚ್ಚುವರಿ ಅನುದಾನವನ್ನ ಮಂಜೂರಾತಿ ಮಾಡಿಕೊಡ್ಬೇಕು. ಈಗ ಕೊಡ್ತಕ್ಕಂಥ ಅನುದಾನ ಏನಕ್ಕೂ ಕೂಡ ಸಾಕಾಗ್ತಾ ಇಲ್ಲ ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ತೇವೆ. ಪ್ರತಿ ವರ್ಷ ನಡೆಯುವ ಪ್ರತಿಭಾ ಕಾರಂಜಿಯನ್ನು 1ರಿಂದ 5ನೇ ತರಗತಿ ವಿಭಾಗ ಮತ್ತು 6ರಿಂದ 8ನೇ ತರಗತಿ ಹಿರಿಯ ಪ್ರಾಥಮಿಕ ವಿಭಾಗ ಮತ್ತು 9ರಿಂದ 12 ಪ್ರೌಢ ವಿಭಾಗ ಎಂದು ವಿಭಾಗಿಸಿ ಕ್ಲಸ್ಟರ್ ವಾರು ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿಗಳನ್ನ ಅನುದಾನಗಳನ್ನು ಹೆಚ್ಚಿಸಬೇಕು ಅಂತ ಕೇಳ್ಕೊಳ್ತೇವೆ. ತಾಲೂಕಾ ಮಟ್ಟದ ಶಿಕ್ಷಕರ ದಿನಾಚರಣೆಗೆ ಹೆಚ್ಚುವರಿ ಅನುದಾನವನ್ನು ಮಂಜೂರಾತಿ ಮಾಡಿಕೊಡಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಪ್ರತಿ ಶಾಲೆಗಳ ಶೌಚಾಲಯ ಸ್ವಚ್ಛತಾ ಕಾರ್ಯಕ್ಕೆ ಪ್ರತ್ಯೇಕ ಸಿಬ್ಬಂದಿಯನ್ನು ಕನಿಷ್ಠ ಗ್ರಾಮ ಪಂಚಾಯತಿಗೆ ಒಬ್ಬರಂತೆ ನೇಮಕ ಮಾಡಿಕೊಡಬೇಕೆಂದು ವಿನಂತಿಸುತ್ತೇವೆ. ಶಿಕ್ಷಕರ ವೈದ್ಯಕೀಯ ವೆಚ್ಚದ ಮರುಪಾವತಿಗೆ ಹೆಚ್ಚುವರಿ ವೇತನ ಅನುದಾನವನ್ನು ಮಂಜೂರಾತಿ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ನಾವು ಈ ಒಂದು ಇದನ್ನು ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಸಂಘದ ಪದಾಧಿಕಾರಿಗಳು ತಾವು ಬರೋದ್ರ ಮುಖಾಂತರ ಇದೀಗ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರ ಸಂಘ ಸೊರಬ ಇವರು ಮೊಬೈಲ್ ಆ್ಯಪ್ ಮಾನ್ಯ ಸಚಿವರಿಂದ ಲೋಕಾರ್ಪಣೆ ಮಾಡಲಿದ್ದಾರೆ. ಪ್ರಸ್ತುತಿ ಶ್ರೀ ಸತ್ಯನಾರಾಯಣ ಸರ್ ಅವರು ಅಧ್ಯಕ್ಷರು ಸರ್ಕಾರಿ ಸೊರಬ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕ ಪತ್ತಿನ ಸಹಕಾರ ಸಂಘದ ವತಿಯಿಂದ. ನಂತರದಲ್ಲಿ NPS ಅಧ್ಯಕ್ಷರಿಂದ ಶ್ರೀ ಹಾಲೇಶ್ ಅವರಿಂದ ಮನವಿ ಸಲ್ಲಿಕೆ, CRP BRP ECO 2ನೇ ಶಿಕ್ಷೆಯನ್ನ ಸಲ್ಲಿಸ್ತಾ ಇದ್ದೇವೆ. ಸಾಹೇಬರು ಓದ್ತಾ ಇದ್ದಾರೆ. ಸೊ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಲಾಗಿನ್ ಕೊಡಿ. ಓಕೆ ಸರ್, ಅಲ್ಲಿ ಬಂತು ಸರ್. ಸಂಪೂರ್ಣ ಎಲ್ಲ ಮಾಹಿತಿ ಗಣಕೀಕರಣ ಆಗಿ ಪ್ರತಿಯೊಬ್ಬ ಶಿಕ್ಷಕರ ಮಾಹಿತಿ ಕೂಡ ಅವರವರ ಶಾಲೆಯಲ್ಲಿ ಕುಳಿತಲ್ಲೇ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಸೊಸೈಟಿಯ ಕಾರ್ಯವನ್ನು ಮಾಡಿದ್ದೇವೆ. ಇದನ್ನು ಲೋಕಾರ್ಪಣೆ ಮಾಡ್ತೇವೆ ಮಾನ್ಯ ಸಾಹೇಬರಿಗೆ ಧನ್ಯವಾದಗಳು. ಇದೀಗ ಸನ್ಮಾನ್ಯ ಸಚಿವರಿಂದ ಶುಭ ಸಂದೇಶ. ನಮಸ್ಕಾರ. ಇವತ್ತಿನ ಏನು 5ನೇ ತಾರೀಕು ಸೆಪ್ಟೆಂಬರ್ ಶಿಕ್ಷಣ ದಿನಾಚರಣೆ ಅಂಗವಾಗಿ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಲ್ಲಿ ಮಾಡಿದ್ವಿ. ಇವತ್ತು ತಾಲೂಕು ಮಟ್ಟದ ಶಿಕ್ಷಣ ದಿನಾಚರಣೆಯನ್ನು
ಇವತ್ತು ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಅದಕ್ಕೆ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ಶುಭವನ್ನ ಈ ಸಂದರ್ಭ ಕೊಡ್ತಾ, ಮತ್ತೆ ಇವತ್ತು ವಿಶ್ವ ಪ್ರಜಾಪ್ರಭುತ್ವದ ದಿನಾಚರಣೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿ ಇಡೀ ರಾಜ್ಯದಲ್ಲಿ ಸುಮಾರು 660 ಕಿಲೋಮೀಟರ್ಗೆ ಮಾನವ ಸರಪಳಿಯನ್ನ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ದಿನವನ್ನ ಇವತ್ತು ಬೆಳಗ್ಗೆ DC ಅವರ ಆಫೀಸಲ್ಲಿ ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ಹೆಚ್ಚು ಪಾಲು ಮಕ್ಕಳು ನನ್ನ ಇಲಾಖೆಯಿಂದಲೇ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ರು, ಮತ್ತು ಟೀಚರ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಅದಕ್ಕೆ ಅವ್ರಿಗೂ ಧನ್ಯವಾದಗಳನ್ನ, ಮತ್ತೆ ಈಗೆಲ್ಲರಿಗೂ ಕೂಡ. ಯಾಕಂದ್ರೆ ಪ್ರಜಾಪ್ರಭುತ್ವ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ವಿಶೇಷವಾಗಿ ನಮ್ಮಂತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾದ್ರು ಆ ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನು ಕರೆಕ್ಟಾಗಿ ಬರೆದುಕೊಡ್ಲಿಲ್ಲ ಅಂತಿದ್ರೆ ನಾವೆಲ್ಲರೂ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಚ್ಚಾಡ್ಕೊಂಡೇ ಇರಬೇಕಾಗಿತ್ತು. ಆದ್ರೆ ಸಂವಿಧಾನವನ್ನು ಯಾರು ಪಾಲಿಸ್ತಾರೆ ಅದಕ್ಕೋಸ್ಕರನೇ ನಮ್ಮ ದೇಶ ಎಲ್ಲರೂ ನಾವು ಅಣ್ಣ ತಮ್ಮ ಪ್ರೀತಿಯಲ್ಲಿ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ತಾಯಿಯವರ ಭಾರತಾಂಬೆಯ ಮಕ್ಕಳಾಗಿ ನಾವು ಬಂದಿದ್ದೀವಿ. ಅದನ್ನ ವಿಶೇಷವಾಗಿ ಇಡೀ ದೇಶ ವಿದೇಶದಲ್ಲೂ ಕೂಡ ಇದು ನಾವು ಒಂದು ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ಪವಿತ್ರವಾಗಿರ್ತಕ್ಕಂಥ ದಿನದಲ್ಲಿ ನೀವು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಬಲ್ಕೇಶ್ ಬಾನು ಅವರಿದ್ದಾರೆ. ಅದೇ ರೀತಿ ತಹಸೀಲ್ದಾರ್ ಆಗಿರ್ತಕ್ಕಂಥ ಮಂಜುಳಾ ಅವರಿದ್ದಾರೆ, ಶ್ರೀಮತಿ ಮಂಜುಳಾ ಅವರೇ, ಶ್ರೀಮತಿ ಬಿಂಬಾ ಅವರಿದ್ದಾರೆ, ಉಪನಿರ್ದೇಶಕರು ಡಯಟ್ ಶಿವಮೊಗ್ಗ, ಜಯಶ್ರೀ ಅಧ್ಯಕ್ಷರು ಗ್ಯಾರಂಟಿ ಯೋಜನೆಗಳಿದ್ದಾರೆ, ಗ್ಯಾರಂಟಿ ಯೋಜನೆ ಪ್ರದೀಪ್ ಕುಮಾರ್ ಅವರು ಇ ಅವರು, ಆರ್ ಪುಷ್ಪ ಅವರು ಬಿ ಅವರಿದ್ದಾರೆ. ಅದೇ ರೀತಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆಗಿರ್ತಾರೆ ಮಂಜುನಾಥ್ ಅವರೇ, ಮತ್ತೆ ಶ್ರೀಯುತ ಡಾಕ್ಟರ್ ಶ್ರೀಕಾಂತ್ ಅವರೇ, ದಯಾನಂದ್ ಕಲ್ಲೇಶ್ವರ್ ಅವರೇ, ಸತ್ಯನಾರಾಯಣ ಅವರೇ, ನಿವೃತ್ತಿ ಬಿ ಅವರು, ಓಂಕಾರಪ್ಪ ಅವರಿದ್ದಾರೆ, ಗಿರಿಧರ್ ರಾಜಶೇಖರ್, DM ಹಾಲಪ್ಪನವರು, ಗಣಪತಿ ಅವರು ಅಧ್ಯಕ್ಷರು, ಪ್ರಾಥಮಿಕ ಶಾಲೆ ಸಹ ಶಿಕ್ಷಕರ ಸಂಘ, ಮತ್ತೆ ಪ್ರಕಾಶ್ ಮೂಡ್ಲೇರು. ಅದೇ ರೀತಿ ಸಾಕಷ್ಟು ಜನರು ನಮ್ಮೆಲ್ಲ ಮುಖಂಡರು ಇದ್ದಾರೆ. KP ರುದ್ರಗೌಡರು, ಗಣಪತಿ ಅವರು, ಶೇಖರ್ ವಕೀಲರು, ನಮ್ಮ ವೀರಶಣ್ಣ, ರಾಜು ಅವರು, ನಾಗರಾಜಣ್ಣ, ಮತ್ತೆ ನಮ್ಮ ಶಿವಲಿಂಗೇಗೌಡರು, ಸುರೇಶ್ ಅಣ್ಣ, ಬಸವರಾಜ್ ಪ್ರಕಾಶ್, ಮಂಜಣ್ಣ ನೇರ್ಲಿಗಿ, ನಮ್ಮ ತೋಟಪ್ಪ, ಶ್ರೀಮತಿ ಎಂಥ ತೋಟಪ್ಪ, ಪ್ರೇಮ ತೋಟಪ್ಪ ಅವರು, ಪಟ್ಟಣ ಪಂಚಾಯತಿ ಸದಸ್ಯರು, ಮತ್ತೆ ಸಾಕಷ್ಟು ಜನರು ಮುಖಂಡರು, ಸದಾಗೌಡರು ಇದ್ದಾರೆ, ಅಣ್ಣಪ್ಪ ಅವರು ಇದ್ದಾರೆ, ಮತ್ತೆ ಶಿವಕುಮಾರ್, ಅಂಜಲಿ ಅವರಿದ್ದಾರೆ, ಮತ್ತೆ ಎಲ್ಲ ಸ್ನೇಹಿತರೆ, ಮತ್ತೆ ಇಲ್ಲಿ ಮುಂಭಾಗದಲ್ಲೂ ಕೂಡ ಸಾಕಷ್ಟು ಜನರು ಮುಖಂಡರಿದ್ದಾರೆ. ಇನ್ನು ಟೀಚರ್ಸಿಗೆಲ್ಲ ನೀವು ಸನ್ಮಾನ ಮಾಡಿದ್ರೆ ಅವರು ಸನ್ಮಾನ ತಗೊಂಡು ಅವಾರ್ಡ್ ತಗೊಂಡು ಮನೆಗೆ ಹೋದ್ರಾಗಲೇ. ಈಗ ಅದಕ್ಕೆ ಸ್ವಲ್ಪ ಖಾಲಿ ಆಯ್ತು. ಈಗ ಮಾಡಿದ್ರೆ ಬಹಳ ಸಂತೋಷ ಇತ್ತು. ಬಂದಾಗ ಎಲ್ಲ ಶಿಕ್ಷಕರು ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ಸ್ವಾಗತ ಮಾಡಿದ್ರಿ, ಪ್ರೀತಿ ವಿಶ್ವಾಸದಿಂದ ಕಂಡಿದ್ದೀರಿ. ಅದಕ್ಕೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನ ಈ ಸಂದರ್ಭದಲ್ಲಿ ಗುರುಗಳ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನೀವು. ಈ ದೇಶದ ಪ್ರಜೆಗಳನ್ನಾಗಿ ಸೃಷ್ಟಿ ಮಾಡತಕ್ಕಂಥ ಆ ಶಕ್ತಿ ನಿಮ್ಮಲ್ಲಿದೆ. ತಂದೆ ತಾಯಿಯವರು ಬಿಟ್ಟರೆ ದೇವರು ಯಾರು ಅಂದ್ರೆ ಗುರುಗಳ ಒಂದು ಸ್ಥಾನದಲ್ಲಿ ಏನಿದ್ರು ನಿಮಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. DDP ಅವರು ಹೊಸದಾಗಿ ಬಂದಿದ್ದಾರೆ, ಮಂಜುನಾಥ್ ಅಂತ. ಅವ್ರು ಚಿಕ್ಕಮಂಗ್ಳೂರಲ್ಲಿದ್ರು, ಪ್ರಮೋಷನ್ ಆಗಿ ಈಗ ನನ್ನ ಇಲಾಖೆಗೆ ಹೊಸದಾಗಿ ಬಂದಿದ್ದಾರೆ. ನಾನು ಶಿಕ್ಷಣ ಸಚಿವನಾದ ಮೇಲೆ ಕೆಲವು ಸಾಕಷ್ಟು ನಿರ್ಧಾರಗಳನ್ನು ನಾನು ಮಾಡಿದ್ದೆ. ಸೆಪ್ಟೆಂಬರ್ 5ನೇ ತಾರೀಕು ವಿಧಾನಸೌಧದಲ್ಲಿ ಹೋದ ವರ್ಷ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ತಗೊಂಡು, ಇವತ್ತಿನ ನಮ್ಮ ದೇಶದ ವಾತಾವರಣ ನೋಡಿದಾಗ ರಾಜಕೀಯ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ವಿಚಾರಗಳನ್ನು ನೀವೇನು ಮಾಧ್ಯಮದಲ್ಲಿ ನೋಡ್ತೀರಿ ಅದೆಲ್ಲ ಹದ್ಬಸ್ತಾಗಬೇಕು. ಇಲ್ಲಿ ಕಾನೂನು ಸುವ್ಯವಸ್ಥೆ, ಪ್ರೀತಿ ವಿಶ್ವಾಸದಿಂದ ಏನು ಕುವೆಂಪು ಅವರು ಹೇಳಿದ್ದಾರೆ, ರಾಷ್ಟ್ರಕವಿ ಕುವೆಂಪು ಅವರುಗಳು, ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕರ್ನಾಟಕ ರಾಜ್ಯ ಅಂತ ಹೇಳಿ, ಅದನ್ನೇನಾದ್ರು ಉಳಿಬೇಕು ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ಆ ಸಂವಿಧಾನದ ಪೀಠಿಕೆಯನ್ನ ಇಡೀ ದೇಶದಲ್ಲಿ ಎಲ್ಲೂ ಮಾಡಿರ್ಲಿಲ್ಲ. ಆದ್ರೆ ಶಿಕ್ಷಣ ಸಚಿವನಾದ ಮೇಲೆ ನಂಗೆ ಬಹಳ ಹೆಮ್ಮೆ ಇದೆ.
ನಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಈ ದೇಶದ ಒಳ್ಳೆ ಪ್ರಜೆ ಆಗ್ಲಿಕ್ಕೆ ಏನ್ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ, ಆ ಸಂವಿಧಾನ ಪೀಠಿಕೆಯನ್ನ ಮಕ್ಕಳ ಬಾಯಲ್ಲಿ ಮಾತಾಡ್ತಕ್ಕಂಥ ಹೇಳ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡಿದ್ವಿ. ಅದು ಬಹಳ ಅವಶ್ಯಕತೆ. ಅದು ಇವತ್ತು ಗೊತ್ತಾಗಲ್ಲ ನಿಮಗೆ, ಇನ್ನು ಮುಂದೆ ಗೊತ್ತಾಗುತ್ತೆ. ಮುಂದೆ ಒಂದು 15-20 ವರ್ಷ ಆದ್ಮೇಲೆ ಅದು ಬದಲಾವಣೆ ಗೊತ್ತಾಗ್ತದೆ. ರಾಜ್ಯದಲ್ಲಿ ಇರ್ತಕ್ಕಂಥ 1,06,00,000 ಮಕ್ಕಳು ಏನಿದ್ದಾರೆ ನನ್ನ ಇಲಾಖೆಯಲ್ಲಿ, ಎಲ್ಲರೂ ಕೂಡ ಬೆಳಗ್ಗೆ ಶಾಲೆಗೆ ಹೋದಾಗ ಸಂವಿಧಾನ ಪೀಠಿಕೆಯನ್ನ ಓದ್ತಕ್ಕಂಥ ಅಭ್ಯಾಸವನ್ನು ಮಾಡ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನರು ನನಗೆ ಅನ್ಸುತ್ತೆ, ನಾವೇ ಬೇಕಾದ್ರೆ ಇಲ್ಲಿ ಎಪ್ಸಿದ್ರೆ ಎಷ್ಟು ಜನರಿಗೆ ಸಂವಿಧಾನ ಪೀಠಿಕೆ ಬೈ ಹಾರ್ಟ್ ಬಂದಿದೆ ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಒಂದು 10-15 ಜನರ ಮೇಲೂ ಸಿಗೋದು ಡೌಟ್. ನನ್ನನ್ನು ಸೇರಿ, ಅದೇನು ನಾನೇನು ಎಕ್ಸ್ಕ್ಯೂಸ್ ಅಲ್ಲ. ಯಾಕೆ ನಮಗೆ ನಾವು ಚಿಕ್ಕವರು ಇರ್ಬೇಕಾದ್ರೆ ಹೇಳ್ಕೊಡ್ಲಿಲ್ಲ. ನಮ್ಮ ರಾಷ್ಟ್ರಗೀತೆಯನ್ನು ಹೇಳ್ಬಿಡ್ತೀವಿ, ಜನಗಣಮನ ಹೇಳ್ಬಿಡ್ತೀವಿ. ಆದ್ರೆ ಸಂವಿಧಾನ ಪೀಠಿಕೆ ಬಹಳ ಮುಖ್ಯವಾಗಿತ್ತು, ಅದನ್ನು ಹೇಳ್ಕೊಡ್ಲಿಲ್ಲ. ಆದ್ರೆ ನನಗೆ ಹೆಮ್ಮೆ ಇದೆ, ನಮ್ಮ ಸರ್ಕಾರಿ ಶಾಲೆ ಇರ್ಬೋದು, ಅನುದಾನಿತ ಶಾಲೆ ಇರ್ಬೋದು, ಕೆಲವು ಪ್ರೈವೇಟ್ ಶಾಲೆಗಳು ಕೂಡ ಇವತ್ತು ಸಂವಿಧಾನ ಪೀಠಿಕೆಯನ್ನ ಮಾಡಿ ಮಾತಾಡಿ ಇವತ್ತು ಅದೇ ಸಂವಿಧಾನ ಪೀಠಿಕೆಯನ್ನ ಒಂದು ಮಾನವ ಸರಪಳಿಯಲ್ಲಿ ಇವತ್ತು ವಿಶ್ವ ಪ್ರಜಾಪ್ರಭುತ್ವದ ದಿನಾಚರಣೆ ಅಂಗವಾಗಿ ಇವತ್ತು ನಾವು ಬಹಳ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಎಲ್ಲರೂ ಕೂಡ ಭಾಗಿಯಾಗಿರೋದು ನಮಗೆ ಹೆಮ್ಮೆ ಅಂತ ಹೇಳಿ ಅನಿಸ್ತದೆ. ಕೆಲವು ಹೆಚ್ಚು ಮುಂದಕ್ಕೆ ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಶಿಕ್ಷಣ ಸಚಿವನಾದಾಗ ಎಲ್ಲರೂ ಅನ್ಕೊಂಡಿದ್ರು, ಯಾಕೆಂದ್ರೆ ನನಗೆ ಇಲಾಖೆ ಕೊಡ್ಬೇಕಾದ್ರೂ ಕೂಡ ಬಹಳ ದೊಡ್ಡ ನಿರ್ಧಾರವನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮಾಡಬೇಕಾಗಿತ್ತು. ಯಾಕಂದ್ರೆ ಬೇರೆ ಯಾವುದೋ ಇಲಾಖೆ ಕೊಟ್ಟಿದ್ರು, ನನಗೆ ಶಿಕ್ಷಣ ಇಲಾಖೆ ಕೊಟ್ಟಿರ್ಲಿಲ್ಲ. ನನಗೆ ಗೊತ್ತಿದ್ರು, ಬಟ್ ನಿಮಗೆ ಯಾರು ಹೇಳಲ್ಲ ಯಾವ ಇಲಾಖೆ ಅಂತ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಇದನ್ನ ಮುಂಚೆ ಕೂಡ ನಾನು ಹೇಳಿದ್ದೆ ನಿಮಗೆ. ಡಿ ಕೆ ಶಿವಕುಮಾರ್ ಅವರು ಏನು ಉಪಮುಖ್ಯಮಂತ್ರಿಗಳಿದ್ದಾರೆ, ಅವರು ಈಗ ಮಧುವರಿಗೆ ಆ ಇಲಾಖೆ ಬೇಡ, ಸ್ವಲ್ಪ ಕಷ್ಟದ ಇಲಾಖೆ ಕೊಡ್ರಿ, ಯಾಕೆಂದ್ರೆ ಚೆನ್ನಾಗಿ ಮಾಡ್ತಾನೆ ಅಂದ್ರೆ ಅಲ್ಲಿಗೆ ವಿಶ್ವಾಸ ಏನು ಅಂದ್ರೆ ನನ್ನ ಮೇಲೆ ವಿಶ್ವಾಸವನ್ನ ಇಟ್ಕೊಂಡು ಇಲ್ಲ ಮೊದಲು ಕಷ್ಟದ ಕೊಟ್ರೆ ಅದನ್ನ ಸುಧಾರಣೆ ಮಾಡ್ತಾನೆ ಅಂತಕ್ಕಂಥದ್ದು ಆ ವಿಶ್ವಾಸದ ಮೇಲೆ ಇವತ್ತು ಶಿಕ್ಷಣ ಸಚಿವರಾಗಿ ಮಾಡಿದ್ರು. ಮತ್ತೆ ಸುರ್ಜಮನ್ ಅವರು ಅಂತ ಹೇಳಿದ್ದಾರೆ ನಮ್ಮ ಉಸ್ತುವಾರಿ ನಮ್ಮ ರಾಜ್ಯಕ್ಕೆ, ಅವರು ಅದನ್ನ ಹೌದು ಮೊದಲು ಕಷ್ಟದ ಕೊಡ್ರಿ ಅವ್ನು ಚೆನ್ನಾಗಿ ಮಾಡ್ತಾನೆ ಅಂತ. ನನಗೆ ಅನ್ಸುತ್ತೆ ಎಲ್ಲ ಕೆಲಸನೂ ನಾನೇನ್ ಮಾಡಕ್ ಆಗಲ್ಲ, ಎಲ್ಲದೂ ಕಷ್ಟ ಆಗ್ತದೆ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ 35-40% ಸರ್ಕಾರಿ ನೌಕರರು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಅಂದ್ರೆ ಅದು ನನ್ನ ಒಂದು ಶಿಕ್ಷಣ ಇಲಾಖೆಯಲ್ಲಿ ಇದ್ದಾರೆ ಅನ್ನತಕ್ಕಂಥದ್ದು ಹೆಮ್ಮೆ ವಿಚಾರ. ಅದ್ರಲ್ಲಿ ನೀವು ಕೂಡ ಪಾಲ್ದಾರರು, ನೀವೆಲ್ಲರೂ ಕೂಡ ಇದ್ದೀರಿ, ಬಹಳ ಸಂತೋಷ ಆಗ್ತದೆ. ಮನೇಲಿ ಕೂಡ ಬಹಳ ಎಲ್ಲ ಗೌರವ ಕೊಟ್ಟರು. ತುಂಬಾ ವರ್ಷದ ಬೇಡಿಕೆ 7ನೇ ಪೇ ಬೇಕಾಗಿತ್ತು ಎಲ್ಲರಿಗೂ, ಹೌದಾ? ಎಲ್ಲರಿಗೂ ಬರ್ತಾ ಇತ್ತಲ್ಲ, ಚಪ್ಪಾಳೆನೇ ಇಲ್ಲ. ಎಂತ ಟಿಪ್ಪಣಿ ಇದ್ರು ಕೂಡ ಗ್ಯಾರಂಟಿಗಳು ಮುಚ್ತಾರೆ ಅಂತ, ಗ್ಯಾರಂಟಿಗಳು ಮುಚ್ಚಲಿಲ್ಲ. 7th ಪೇ ಕೊಡೋದಿಲ್ಲ ಅಂತ ಹೇಳಿದ್ರು, 7th ಪೇ ಕೊಟ್ಟಾಯ್ತು. ಸಾಕಷ್ಟು ಸಹಕಾರವನ್ನ ನಮ್ಮ ಇಲಾಖೆಯಿಂದ ಇವಾಗ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡಿದ್ವಿ. ಅದ್ರ ಜೊತೆಗೆ ಶಿಕ್ಷಣಕ್ಕೆ ಕಲಿಕೆಯನ್ನು ಒಳ್ಳೇದಾಗ್ಬೇಕಂತ ಹೇಳಿ ಒಂದೊಂದು ಹೆಜ್ಜೆಯನ್ನ ಇಡ್ತಾ ಇದ್ವಿ. ನಾವೇನಂತ ಹೇಳಿದ್ರೆ ಸೈನ್ಸ್ ಲ್ಯಾಬ್ ಇರ್ಲಿಲ್ಲ, ಸ್ಲೋ ಆಗಿ ಸೈನ್ಸ್ ಲ್ಯಾಬ್ಸ್ ಕೆಲವು ಭಾಗದಲ್ಲಿ ಶುರು ಮಾಡ್ತಾ ಇದೀವಿ. ಕೆಲವು ಮ್ಯಾಥಮೆಟಿಕ್ಸಿಗೆ ಈ ಗಣಿತ ಶಿಕ್ಷಣವನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೀವಿ. ಶಿಕ್ಷಣ ಇಲಾಖೆಯಲ್ಲಿ ಅತಿ ಶಿಕ್ಷಕರು ಅನಿವಾರ್ಯ, ನಾನೇನು ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಶಿಕ್ಷಕರ ಕೊರತೆ ಇರ್ತದೆ. ಯಾವಾಗಲೂ ಕೂಡ ಇಷ್ಟೊತ್ತಿಗೆ ಸೆಪ್ಟೆಂಬರ್ಗೆಲ್ಲ ತಗೊಳ್ಳೋರು ಅತಿ ಶಿಕ್ಷಕರನ್ನ. ಆದ್ರೆ ನಾನು ಸಚಿವನಾದ ಮೇಲೆ ಮಕ್ಕಳು ಯಾವ ಪಾಠಕ್ಕೆ ಹೋಗ್ತಾರೆ ಅವತ್ತಿಂದಲೇ ಅತಿ ಶಿಕ್ಷಕರನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ, ಅದು ಸಂಪೂರ್ಣವಾಗಿ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಆದ್ರೆ ಅನಿವಾರ್ಯವಾಗಿ ನಮ್ಮ ಮಕ್ಕಳು ಏನು ಶಾಲೆಗೆ ಹೋಗ್ತಾರೆ ಅನಿವಾರ್ಯವಾಗಿ ಆ ವ್ಯವಸ್ಥೆಯನ್ನ ಕೊಡ್ಬೇಕಾಗುತ್ತೆ. ನಾವು ಬಂದ ಮೇಲೆ ಶಿಕ್ಷಕರ ಕೊರತೆ ಏನಿದೆ, ಬೇರೆ ಹಿಂದಿನ ಸರ್ಕಾರದವ್ರು 3.5 ವರ್ಷದಲ್ಲಿ ಬರೀ ಒಂದು 4,500 ಜನರನ್ನು ಟೀಚರ್ಸ್ ತಗೊಂಡಿದ್ರು. ಆದ್ರೆ ನಾವು ಬಂದ್ಮೇಲೆ ಮಂಜುಳವ್ರೆ 12,500 ಜನರು ಈಗಾಗಲೇ ಟೀಚರ್ಸ್ ಇಡೀ ರಾಜ್ಯದ ಉದ್ದ ಅಗಲದಲ್ಲಿ ಈಗೆಲ್ಲರೂ ಕೂಡ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಕೇವಲ 9 ರಿಂದ 10 ತಿಂಗಳೊಳಗೆ ಅವರಿಗೆ ಆರ್ಡರ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡಿದ್ವಿ. ಅದ್ರ ಜೊತೆಗೆ ಅನುದಾನಿತ ಶಾಲೆ ಟೀಚರ್ಸ್ ಇದಾರ ಇಲ್ಲಿ ಬಂದು ಇದ್ದಾರೆ. ಎಷ್ಟೋ ಅನುದಾನಿತ ಶಾಲೆಯಲ್ಲಿ ಟೀಚರ್ಸ್ ಕೊರತೆ ಇತ್ತು. ಯಾಕೆಂದ್ರೆ 9 ವರ್ಷದಿಂದ ತಗೊಂಡಿರ್ಲಿಲ್ಲ ಬಲ್ಕಿಷ್ಪಾನ್ ಅವರು, ತಮಗೆ ಗೊತ್ತಿದೆ ಹಿಂದಿನ ಸರ್ಕಾರದವ್ರು ಮಾಡ್ಬೇಕಾಗಿತ್ತು. ಆದ್ರೆ 9 ವರ್ಷದಿಂದ ಯಾವ್ದಕ್ಕೆ ತಗೊಂಡಿರ್ಲಿಲ್ಲ.
ಆದ್ರೆ ಮೊನ್ನೆ 2016 ನಿಂತಿತ್ತು 15ಕ್ಕೆ, 2016ರಿಂದ 2020 ಇವತ್ತು ನಾವು ಏನು ಸರ್ಕಾರಿ ಅನುದಾನಿತ ಶಾಲೆಯಲ್ಲಿ 5 ವರ್ಷಕ್ಕೆ ಎಲ್ಲಾ ಶಾಲೆಯಲ್ಲೂ ತುಂಬತಕ್ಕಂಥ ವ್ಯವಸ್ಥೆಯನ್ನ ಇವತ್ತು ನಾವು ಆ ದೊಡ್ಡದಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನ ತಗೊಂಡಿದ್ವಿ. ಯಾಕಂದ್ರೆ ನನ್ನ ಸಮಸ್ಯೆ ಅಲ್ಲ, ನಂದಿದ್ದು 1 ವರ್ಷ, ಆದ್ರೆ ನಾನು ಹಿಂದಿನ ಸಮಸ್ಯೆನೂ ಕೂಡ ಮುಂದೆ ಹೋಗ್ತಕ್ಕಂಥ ನಾವು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಪಠ್ಯ ಪುಸ್ತಕ ಕರೆಕ್ಟ್ ಟೈಮಿಗೆ ಕೊಟ್ಟಿದ್ದೀವಿ. ಪಠ್ಯ ಪುಸ್ತಕ, ಬಟ್ಟೆ, ಶೂಸು, ಸಾಕ್ಸು. ಕೆಲವು ಕಡೆಗೆ DDP ಅವರೇ ನೋಡಿ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ, ನಾವು ಶಾಲೆ ಶುರುವಾಗಕ್ಕಿಂತ ಮುಂಚೆನೆ SDMC ಅವರಿಗೆ ದುಡ್ಡು ಕೊಟ್ಟಿದ್ದೀವಿ. ಹೇಳ್ಬೇಡಿ, ಕುತ್ಕೊಳ್ಳಿ. ಬುಕ್ಸ್ ಆಗ್ಲಿ, ಯೂನಿಫಾರ್ಮ್ ಆಗ್ಲಿ, ಅದೆಲ್ಲ ಟ್ಯಾಕ್ಸ್ ಮನಿ ಮಕ್ಳಿಗೆ ಹೋಗ್ಬೇಕು. ನಾವು ತಗೊಂಡ್ಮೇಲೆ ಕೆಲವು ಮೊನ್ನೆ ನಾವು ಬೆಳಗಾವಿಗೆ ಹೋದಾಗ ಕೆಲವ್ರ ಮೇಲೆಲ್ಲ ಆಕ್ಷನ್ ತಗೊಳ್ಳಿ ಅಂದೆ. ನಾನು ಅನಿವಾರ್ಯ, ನಾನು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮಕ್ಕಳಿಗೆ ಶೂಸ್ ಕೊಡ್ಸೋದ್ರಲ್ಲಿ ಲೇಟು, ತೀರ್ಮಾನ ಮಾಡೋದು ಲೇಟು. ಯಾಕೆ ತೀರ್ಮಾನ ಲೇಟ್ ಮಾಡಬೇಕು? ದೊಡ್ಡ ಇಲಾಖೆಯಲ್ಲಿ ನಾನೇ ಇವತ್ತು ದುಡ್ಡು ನಿಮಗೆ ಕೊಟ್ಟ ಮೇಲೆ ನೀವು ಇಟ್ಕೊಳ್ಳೋ ಪರಿಸ್ಥಿತಿ ಬರಂಗಿಲ್ಲ. ಬುಕ್ಸು ಕೊಡಬೇಕು, ಶೂಸು ಕೊಡಬೇಕು, ಸಾಕ್ಸು ಕೊಡಬೇಕು. ಬೆಳಗ್ಗೆ ಹಾಲು 56 ಲಕ್ಷ ಮಕ್ಕಳಿಗೆ ದಿನ ಬೆಳಗ್ಗೆ ಹಾಲನ್ನ ಮತ್ತು ವಾರದಲ್ಲಿ 3 ದಿವಸ ಅವರಿಗೆ ರಾಗಿ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಬಂದ್ಮೇಲೆ ನಾವು ಶುರು ಮಾಡಿದ್ವಿ. ಕ್ಷೀರಭಾಗ್ಯ ಅಂತ ಮುಂಚೆ ಇತ್ತು, ಆದ್ರೆ ರಾಗಿ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡಿದ್ವಿ. ಅದಾದ್ಮೇಲೆ 8ನೇ ಕ್ಲಾಸ್ವರೆಗೂ ಮೊಟ್ಟೆ ಕೊಡೋರು, ಅದನ್ನ 10ನೇ ಕ್ಲಾಸ್ವರೆಗೂ ಮಾಡಿದ್ವಿ. ವಾರದಲ್ಲಿ 1 ದಿವಸ ಇರೋದು ವಾರದಲ್ಲಿ 2 ದಿವಸ ಮಾಡಿದ್ವಿ. ಆದ್ರೆ ಇದೇ ತಿಂಗಳು 25ನೇ ತಾರೀಕು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ನಿರ್ಧಾರವನ್ನ ಇಡೀ ದೇಶದಲ್ಲಿ, ಯಾಕಂದ್ರೆ ಪೌಷ್ಟಿಕತೆ ವಿದ್ಯಾಭ್ಯಾಸಕ್ಕೆ ಅನುಗುಣ ಆಗ್ತದೆ. ಅದೆರಡು ಕೂಡ ಫ್ರೆಂಡ್ ಇದ್ದಂಗೆ, ಅವೆಲ್ಲ ರಿಲೇಟಿವಿಟಿ ಇರ್ತದೆ. ಪೌಷ್ಟಿಕತೆ ಇರ್ತದೆ, ಇನ್ನೂ ಕೂಡ ಇದೆ, ಒಂದು ಸುಧಾರಣೆ ಆಗಿದೆ. ಆದ್ರೆ ಮಕ್ಕಳಿಗೆ ಪೌಷ್ಟಿಕತೆಯನ್ನ ಕೊಡಬೇಕು ಅಂತಕ್ಕಂಥದ್ದು ಒಂದು ಚಿಂತನೆ ಮೇಲೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು, ನಾವು ನೀವು ಟ್ಯಾಕ್ಸ್ ಕಟ್ಟಿರೋ ದುಡ್ಡಿಂದ ಅಲ್ಲ, ಅಜೀಂ ಪ್ರೇಮ್ಜಿ ಫೌಂಡೇಶನ್, ಅಜೀಂ ಪ್ರೇಮ್ಜಿ ಅವರು 1591 ಕೋಟಿನ 3 ವರ್ಷಕ್ಕೆ ನಮ್ಮ ಮಕ್ಕಳಿಗೆ ವಾರದಲ್ಲಿ 6 ದಿವಸನೂ ಮೊಟ್ಟೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ 25ನೇ ತಾರೀಕು ಯಾದಗಿರಿಯಲ್ಲಿ ನಾನು ಉದ್ಘಾಟನೆಯನ್ನ ಈ ತಿಂಗಳಿಂದ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ದಿನಗಳಲ್ಲಿ 3 ವರ್ಷ ವಾರದಲ್ಲಿ ಎಲ್ಲಾ ದಿವಸನೂ ಕೂಡ ಮೊಟ್ಟೆ ತಿನ್ನೋರಿಗೆ ಮೊಟ್ಟೆ, ಇಲ್ಲಾಂದ್ರೆ ಚೀಕಿ, ಇಲ್ಲ ಅಂದ್ರೆ ಬಾಳೆಹಣ್ಣು. ಅದು ನಿಮ್ಮ ನಿರ್ಧಾರ. ಅದನ್ನು ನೀವು SDMC ಅವರೆಲ್ಲ ಕುತ್ಕೊಂಡು ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ಬೋದು. 56 ಲಕ್ಷ ಮಕ್ಕಳಿಗೆ ಅಂದ್ರೆ ಅಲ್ಲಿಗೆ 56 ಲಕ್ಷ ಮಕ್ಕಳು 1 ದಿವಸ ಅಂದ್ರೆ ವಾರದಲ್ಲಿ 3,40,00,000 ಮಕ್ಕಳಿಗೆ ಬರ್ತದೆ. ತಿಂಗಳಿಗೆ ಸುಮಾರು 16 ಕೋಟಿ, ಅಂದ್ರೆ ವರ್ಷಕ್ಕೆ 160 ಕೋಟಿ ಮೊಟ್ಟೆ ಚೀಕಿ ಕೊಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮನ, ಇತಿಹಾಸವನ್ನ ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ. ನೀವು ಪಠ್ಯ ಪುಸ್ತಕನ ಕೂಡ 2 ಡಿವೈಡ್ ಮಾಡಿದ್ವಿ, ಯಾಕೆಂದ್ರೆ ಹೊರೆ ಆಗ್ತಾ ಇತ್ತು. ಮುಂದೆ ನೋಟ್ ಬುಕ್ಕಿಗೂ ಯಾವುದೋ ಒಂದು ತೀರ್ಮಾನವನ್ನು ಮಾಡ್ತಾ ಇದ್ದೀವಿ. ಅದು ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ. ನಾವು ಕೊಡೋದಿಲ್ಲ, ಆದ್ರೆ ಅದನ್ನ ಹೊರೆ ಕಮ್ಮಿ ಮಾಡೋದಕ್ಕೆ ಬೇರೆ ಕೆಲವು ತೀರ್ಮಾನವನ್ನ ನಾವು ಮಾಡ್ತಾ ಇದ್ದೀವಿ. ಮೊನ್ನೆ ನೀವು ಟಿವಿಯಲ್ಲಿ ತೋರಿಸಿದ್ರಿ, ಏನು ಮಧು ಬಂಗಾರಪ್ಪ ಅವರು 10 ಲಕ್ಷ ಕೊಟ್ರು ಅಂತ ಹೇಳಿ. ಮಧು ಬಂಗಾರಪ್ಪ 10 ಲಕ್ಷ ಕೊಡೋದು ಮುಖ್ಯ ಅಲ್ಲ, ಆ ಚಿಂತನೆ ಬಹಳ ಮುಖ್ಯ. ಯಾಕೆಂತ ಹೇಳಿದ್ರೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಹೇಳಿ ನಾನು ಶುರು ಮಾಡಿದೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಸಂಬಳದಿಂದ 10 ಲಕ್ಷವನ್ನ ಅವ್ರು ಓದಿರ್ತಕ್ಕಂಥ ಅವ್ರ ಶಾಲೆಗೆ ಅವ್ರು 10 ಲಕ್ಷನ ದೇಣಿಗೆ ಕೊಟ್ಟರು. 10 ಲಕ್ಷ ಅಲ್ಲ, ಅವ್ರು 10 ಕೋಟಿ ಕೊಡ್ಬೋದು, ಅದು ಬೇರೆ ಪ್ರಶ್ನೆ. ಆದ್ರೆ ಚಿಂತನೆ ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಅವ್ರು ಏನಾದ್ರೂ ಸರ್ಕಾರಿ ಶಾಲೆಯಲ್ಲಿ ಓದಿಲ್ಲ ಅಂದಿದ್ರೆ ಸಿದ್ದರಾಮಯ್ಯನವರು ನಮಗೆ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿ ಅವರು ಇಡೀ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ನಮ್ಮ ಬಂಗಾರಪ್ಪಾಜಿಯವರು, ನಮ್ಮ ತಂದೆಯವರು, ಅವರು ಕೂಡ ಯಾವ ಶಾಲೆ ಕುಗ್ಗಿರಲಿಲ್ಲ, ಅವರು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ಅವರೆಲ್ಲ ಸರ್ಕಾರಿ ಶಾಲೆಯಲ್ಲೇ ಅವರೆಲ್ಲ ಡಿಗ್ರಿ ಮುಗಿಸಿ ಸರ್ಕಾರಿ ಲಾ ಕಾಲೇಜಲ್ಲಿ, ಮಹಾರಾಜ ಕಾಲೇಜಲ್ಲಿ ಓದಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅಂದ್ರೆ ಅದೇ ಪುತ್ತೂರಿನ ಗ್ರಾಮದ ಒಂದು ಸರ್ಕಾರಿ ಶಾಲೆಯಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಚುಕ್ಕಾಣಿಯನ್ನು ಹಿಡಿದು ಅವರನ್ನು ಇವತ್ತು ಕೂಡ ಬಂಗಾರಪ್ಪಾಜಿಯವರು ನೆನ್ಪು ಮಾಡ್ಕೊಳ್ತಾರೆ. ಆದ್ರೆ ನಾನು ಕಾನ್ವೆಂಟ್ ಅಲ್ಲಿ ಓದೋನು, ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಅವಕಾಶ ನನಗೆ ಸಿಗ್ಲಿಲ್ಲ, ಯಾಕಂದ್ರೆ ಕಾನ್ವೆಂಟಿಗೆ ಕಳಿಸಿದ್ರು. ಆದ್ರೆ ಇವತ್ತೇನಾದ್ರು ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಾಗಿದ್ದಾರೆ, ಇವತ್ತು ಶಾಸಕರಾಗಿದ್ದಾರೆ ಅಂದ್ರೆ ಅದು ನಮ್ಮ ಕ್ಷೇತ್ರದ ಆಶೀರ್ವಾದ ಒಂದು ಕಡೆಗಿದ್ರೆ,
ಅದೇ ನಮ್ಮ ಕ್ಷೇತ್ರದ ಜನರು ಬಂಗಾರಪ್ಪಾಜಿಯವರನ್ನ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದಾರಲ್ಲ, ಅವ್ರು ಓದಿರ್ತಕ್ಕಂಥ ಶಾಲೆಗೆ ನಾನೇನಾದ್ರು ಸಹಾಯ ಮಾಡಬೇಕು ಅಂತ ಹೇಳಿ ನಾನು 10 ಲಕ್ಷದ ಒಂದು ದೇಣಿಗೆಯನ್ನ ಅವ್ರಿಗೆ ಏನೇನು ಬೇಕು ಎಲ್ಲ ಕಂಪ್ಯೂಟರ್ ಇರ್ಬೋದು, ಟೇಬಲ್ ಅದೆಲ್ಲ ಕೊಟ್ಟಿದ್ದೀವಿ. ಇದೇ ನಿಟ್ಟಿನ ಮೇಲೆ ಮುಂದುವರಿಸ್ತಾ ಇದ್ದೀವಿ. ಏನಂತ ಹೇಳಿದ್ರೆ ಸುಮಾರು 46,000 ಶಾಲೆಗಳಿದ್ದಾವೆ ನನ್ನ ಇಲಾಖೆಯಲ್ಲಿ. ನೀವು ಅದರೊಳಗೆ ಇದ್ರಲ್ಲಿ ತೋರಿಸಿದ್ರಿ ಎಷ್ಟು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ರು, 15-16 ಸಾವಿರ ತೋರಿಸಿದ್ರಲ್ಲ, 16 ನಿಮ್ದು ಹಳೆ ಡೇಟಾ ಅದು. ಇವತ್ತಿನ ನಾನು ಹೊಸ ಡೇಟಾ ಕೊಡ್ತೀನಿ. 46,000 ಶಾಲೆ. ಧರ್ಮಣ್ಣವ್ರೆ ಆರಾಮಾಗಿದ್ದೀರಾ? ಧರ್ಮ ಹೆಚ್ಚೆ ಓಕೆ. ನೋಡಿ ಈಗ ನೋಡಿದೆ ನಿಮ್ಮನ್ನ 46,000 ಶಾಲೆಗಳಿದ್ದಾವೆ. ಹಳೆ ವಿದ್ಯಾರ್ಥಿಗಳ ಸಂಘ ನಾವು ಸುಮಾರು 36,000 ಸಂಘಗಳನ್ನು ನಾವು ಇಡೀ ರಾಜ್ಯದಲ್ಲಿ ಇವತ್ತು ಮಾಡಿದ್ದೀವಿ. ಆ 36,000 ಸಂಘಗಳಾದ್ರೆ ವಾಟ್ಸ್ಆಪ್ ಗ್ರೂಪ್ 33,500 ಚಿಲ್ಲರೆ ಇವತ್ತಿಗೆ ಲೆಕ್ಕಕ್ಕೆ ಇವತ್ತು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದೀವಿ. ನಾವು ವಾಟ್ಸ್ಆಪ್ ಗ್ರೂಪ್ ಯಾಕೆ ಮಾಡಿದೀವಿ? ಯಾರಾದ್ರೂ ಒಂದು ದೇಣಿಗೆ ಕೊಟ್ಟರು ಅಂದ್ರೆ ಅದು 5,000 ಇರ್ಬೋದು, 5 ಕೋಟಿ ಇರ್ಬೋದು, 6.5 ಕೋಟಿವರೆಗೂ ಕೊಟ್ಟಿರೋರು ಇದ್ದಾರೆ ಹಳೆ ವಿದ್ಯಾರ್ಥಿಗಳು. ಅದಕ್ಕೆ ಮೊನ್ನೆ ಬೆಳಗಾಮಲ್ಲಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಹೇಳಿ ಮಾಡಿದ್ವಿ. ಯಾಕೆಂದ್ರೆ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಉಚಿತವಾಗಿ ತಗೊಂಡು ಮುಂದೆ ಬೆಳೆದು ಬಹಳ ದೊಡ್ಡ ಮನುಷ್ಯರಾಗಿ, ಮಿನಿಸ್ಟರ್ ಆಗಿ, ಇಲ್ಲಾಂದ್ರೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಏನೋ ಆಗಿಲ್ಲ, ದೊಡ್ಡ ಮನುಷ್ಯರಾಗಿ ಅದನ್ನ ಹಿಂದೆ ಒಂದ್ಸತಿ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಅದೇ ಸರ್ಕಾರಿ ಶಾಲೆಯಿಂದ ಇವತ್ತು ಒಬ್ಬ ವ್ಯಕ್ತಿ ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಾನೆ. ಆದ್ರೆ ನಿಮ್ಮ ಕರ್ತವ್ಯ ಇರುತ್ತೆ ಅಂತ ಹೇಳಿ ಇವತ್ತು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಮಾಡಿ 1 ವರ್ಷದೊಳಗೆ ಮಿನಿಮಮ್ 1,000 ಕೋಟಿ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ 1,000 ಕೋಟಿನ ಕಲೆಕ್ಷನ್ ಮಾಡ್ತಕ್ಕಂಥ ಟಾರ್ಗೆಟ್ ಇಟ್ಕೊಂಡಿದೀವಿ. ಅದು ಬಹಳ ವೇಗವಾಗಿ ಆಗ್ತಾ ಇದೆ. ಅದು ಬೀಳುತ್ತೆ ಅಂತನೂ ವಿಶ್ವಾಸ ಇದೆ. ಒಂದು ಡೆಸ್ಕ್ ಕೊಡಿಸ್ಬೋದು, ಒಂದು ನೋಟ್ಬುಕ್ ಕೊಡಿಸ್ಬೋದು, ಒಂದು ಬಲ್ಬ್ ಕೊಡಿಸ್ತೀವಿ, ಏನಾದ್ರೂ ಕೊಡಿ. ಸರ್ಕಾರದಲ್ಲಿ ದುಡ್ಡಿದೆ ಅಂತ ಹೇಳಿ ದುಡ್ಡು ಇಲ್ಲ ಅಂತ ಹೇಳಿ ಆ ಪ್ರಶ್ನೆ ಬರೋದಿಲ್ಲ. ಸರ್ಕಾರದಲ್ಲಿ ನಾವು ಟ್ಯಾಕ್ಸ್ ಹಣದಲ್ಲಿ ನಮಗೆ ಎಷ್ಟಿರ್ತದೆ ಅಷ್ಟು ಖರ್ಚು ಮಾಡ್ತಾ ಇದ್ದೀವಿ. ಅದನ್ನು ಮೀರಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಮಾಡ್ಬೇಕಂತೇಳಿ ನಾವು ಮಾಡಿದೀವಿ. ಈ ತರ ಸಾಕಷ್ಟು ತೀರ್ಮಾನಗಳನ್ನ ನಾವು ಮಾಡಿ ಒಳ್ಳೆಯ ಒಂದು ಹೆಸರನ್ನ ತಗೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಆಗ್ತಾ ಇದೆ. ಅದ್ರ ಜೊತೆಗೆ ನಾವು ಕರ್ನಾಟಕ ಪಬ್ಲಿಕ್ ಶಾಲೆ ಈ 20ನೇ ತಾರೀಕು 21ನೇ ತಾರೀಕು ಒಳಗೆ ಇಡೀ ರಾಜ್ಯದ ಪಟ್ಟಿ ನನ್ನ ಟೇಬಲಿಗೆ ಬರ್ತದೆ. ಅಂದ್ರೆ ಒಂದು KPS ಶಾಲೆ ಮಾಡಿಬಿಟ್ರೆ ಸುಮಾರು 1,000 ಮಕ್ಕಳು, ಇಲ್ಲ 500, ಇಲ್ಲಾಂದ್ರೆ 1,500, 500, 1,000, ಇಲ್ಲ 1,500 ಒಂದೇ ಶಾಲೆಗೆ ಬಂದ್ಬಿಟ್ರೆ ನಾನು BO, ನೀವು DDP ಅವರು, BO ಅವರೆಲ್ಲ ನೀವು ಒಂದು ಚರ್ಚೆನ ಎಲ್ಲ ಆಫೀಸರ್ಸ್ ನೀವು ಮಾಡ್ಬೇಕು. ಏನಾಗ್ತದೆ, ಕೆಲವು ಶಾಲೆ ಇದಾವೆ ಬರೀ 10 ಮಕ್ಕಳಿದ್ದಾರೆ, ಸುಮಾರು 6,000 ಶಾಲೆ ಬರೀ 10 ಮಕ್ಕಳಿರೋ ಶಾಲೆ, 10ರಿಂದ 12 ಅಷ್ಟೇ ಜನರು. ಸುಮಾರು 10,000 ಒಳಗೆ ಒಂದು 25-30 ಮೇಲೆ ಇಲ್ಲೇ ಇಲ್ಲ ಮಕ್ಕಳು. ಅದು ಅನಿವಾರ್ಯವಾಗಿ ನನಗೆ ಆ ಥರ ಬಳಿಯಾಗಿ ಬಂದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ KPS ಶಾಲೆ ಬಂದ ತಕ್ಷಣ ಸುತ್ತಮುತ್ತ ಇರತಕ್ಕಂಥ ಶಾಲೆ ಅಲ್ಲಿಗೆ ಅಬ್ಸರ್ವ್ ಆಗ್ತಕ್ಕಂಥದ್ದು ವ್ಯವಸ್ಥೆ ಆಗ್ತಾ ಇದೆ. ಮಕ್ಕಳಿಗೆ ಒಳ್ಳೆ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡವನ್ನ, ಒಳ್ಳೆ ಬಿಲ್ಡಿಂಗ್ ಅನ್ನ, ಒಳ್ಳೆ ಟೀಚರ್ಸು, ಫಿಸಿಕಲ್ ಟೀಚರ್ಸು, ಸಂಗೀತ ಟೀಚರ್ಸು, ಇದೆಲ್ಲದೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ತಗೊಂಡು ಕರ್ನಾಟಕ ಪಬ್ಲಿಕ್ ಶಾಲೆ ಈಗಾಗಲೇ ಇದ್ದಾವೆ. ಅದನ್ನ ಈ ವರ್ಷ ಮೊನ್ನೆ ಕೂಡ ಒಂದು MOU ಸೈನ್ ಮಾಡಿದ್ವಿ. DK ಶಿವಕುಮಾರ್ ಅವರ ನೇತೃತ್ವದಲ್ಲಿ CSR ಕಾನ್ಕ್ಲೇವ್ ಅಂತ ಹೇಳಿ ಮಾಡಿದ್ವಿ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ. ನೀವು ನಂಬಲ್ಲ, ನಾವು 2,000 ಕೋಟಿ ಅದನ್ನ ಕಲೆಕ್ಟ್ ಮಾಡ್ಬೇಕಂತ ಇದೀವಿ. ಅದು ಕಲೆಕ್ಟ್ ಮಾಡ್ತೀವಿ. ಆದ್ರೆ ಅವತ್ತೇ ಆನ್ ದ ಟೇಬಲ್ ಮೇಲೆ ನಮ್ಮ ಸ್ಟೇಜ್ ಮೇಲೆನೆ 68 ಕೋಟಿಗೆ ನಾವು ಮೆಮೋಯನ್ನ ಸೈನ್ ಮಾಡಿ 68 ಕೋಟಿ ಈಗಾಗಲೇ ನಮ್ಮ ಅಕೌಂಟಿಗೆಲ್ಲ ಖರ್ಚು ಮಾಡೋದಕ್ಕೆ CSR ಫಂಡ್ ಅವರು ಈಗಾಗಲೇ ಶುರು ಮಾಡಿದ್ದಾರೆ. ಅಂದ್ರೆ ಕಾಳಜಿ ನಮ್ಮ ಸರ್ಕಾರಿ ಶಾಲೆಯ ಮೇಲೆ ಸಾಕಷ್ಟು ಇರೋದ್ರಿಂದ ಅದನ್ನ ಮುಂದೆ ತಗೊಂಡು ಹೋಗ್ತಕ್ಕಂಥ ವಯಸ್ಸು. ಮುಖ್ಯಮಂತ್ರಿಗಳು ಬಹಳ ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ, ಹೇಳಿದ್ದಾರೆ ಇಲ್ಲ ಮಧು ಬಹಳ ಕಷ್ಟಪಡ್ತಾ ಇದ್ದೀನಿ. ನಾನು ಕೂಡ ನನ್ನ ಇಲಾಖೆಯಿಂದ, ನಾನು ಈ ಇಲಾಖೆ ತಗೊಂಡಾಗ 33,500 ಕೋಟಿ ಇತ್ತು ನನ್ನ ಇಲಾಖೆ. ಏನಂದ್ರೆ ಬರೀ 33,500 ಕೋಟಿ. ನಾನು ಮಿನಿಸ್ಟರ್ ಆದ್ಮೇಲೆ, ಯಾಕೆಂದ್ರೆ ಇಂಟ್ರಿಮ್ ಬಜೆಟ್ ಬಂತು, ಹೋದ ವರ್ಷದ ಬಜೆಟ್ ಇಂಟ್ರಿಮ್ ಬಜೆಟ್ ಅಲ್ಲಿ 37,000 ಮಾಡಿದ್ವಿ ನಾವು ಬಂದ್ಮೇಲೆ. ಮುಂಚೆ 33 ಇತ್ತು, 37 ಆಯ್ತು ನಾವು ಇಂಟ್ರಿಮ್ ಬಜೆಟ್ ಅಲ್ಲಿ. ಈ ವರ್ಷ ಹೈಯೆಸ್ಟ್ ಎಲ್ಲ ಇಲಾಖೆಯಿಂದ ಹೈಯೆಸ್ಟ್ ಖರ್ಚು ಯಾರು ಮಾಡೋದು ಅಂದ್ರೆ ನನ್ನ ಇಲಾಖೆ. ಸುಮಾರು 44,500 ಕೋಟಿ ನಾವು ಖರ್ಚು ಮಾಡ್ತಾ ಇದ್ದೀವಿ. ಆದ್ರೆ ಮೊನ್ನೆ ನಿಮಗೆ 7th ಪೇ ಕೊಟ್ಟಾದ್ಮೇಲೆ ಆ ಲೆಕ್ಕ
ತಗೊಂಡ್ರೆ, ಯಾಕಂದ್ರೆ 40% ಸರ್ಕಾರಿ ನೌಕರರು ನನ್ನ ಇದ್ರೊಳಗನೆ ಇರೋದ್ರಿಂದ ಟೀಚರ್ಸ್ ಇರ್ಬೋದು ಎಲ್ಲರೂ, ಇವತ್ತು ಸುಮಾರು 50,000 ಕೋಟಿ ಬಜೆಟ್ ಅಲ್ಲಿ ಇವತ್ತು ನಾನು ನನ್ನ ಇಲಾಖೆಯನ್ನ ನಡೆಸ್ತಾ ಇದ್ದೀನಿ. ಅದ್ರ ಜೊತೆಗೆ 1,500 ಕೋಟಿ APF ನಮ್ಮ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇರ್ಬೋದು. ಮುಂದಿನ ದಿನಗಳಲ್ಲಿ ADB ಕೂಡ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಈಗಾಗಲೇ ಸೈನ್ ಮಾಡಾಯ್ತು, ಅವರು 2,000 ಕೋಟಿ ಕೊಡ್ತಾ ಇದ್ದಾರೆ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ 1,000 ಕೋಟಿ, CSR ಫಂಡ್ 2,500 ಕೋಟಿ ಎಲ್ಲ ತಗೊಂಡ್ರೆ ಹೆಚ್ಚು ಕಮ್ಮಿ 60,000 ಕೋಟಿಯನ್ನ ನಾವು ಖರ್ಚು ಮಾಡಬೇಕು ಅಂತ ಹೇಳಿ ನಾವಿದೀವಿ. ಒಂದು ಶಿಕ್ಷಣದಲ್ಲಿ ಮೇಲ್ದರ್ಜೆಗೆ ತಗೊಂಡು ಹೋಗೋದು. ಸಿಕ್ಕಾಪಟ್ಟೆ ಸಮಸ್ಯೆಗಳಿದೀವಿ, ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಒಂದೊಂದೇ ನಾವು ಹಂತವಾಗಿ ಅದನ್ನ ಪರಿಹರಿಸ್ತಕ್ಕಂಥ ವಿಚಾರಗಳನ್ನ ಮತ್ತೆ ಮುಂದಿನ ವರ್ಷದಿಂದ ನಮ್ಮ ಸರ್ಕಾರಿ ಶಾಲೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಅಡ್ಮಿಟ್ ಆಗಬೇಕು. ನಾವು ಬೋರ್ಡ್ ಎಕ್ಸಾಮ್ ಮಾಡಿದ್ವಿ 10ನೇ ಕ್ಲಾಸಿಗೆ ಮತ್ತೆ 12ನೇ ಕ್ಲಾಸಿಗೆ 82,000 ಜನರು ಇದೇ ವರ್ಷ ಪಾಸ್ ಆಗಿ ಹೋಗ್ತಾ ಇದ್ದಾರೆ. ಇಲ್ಲಾಂದ್ರೆ 82,000 ಮಕ್ಕಳು ಫೇಲ್ ಆಗಿ ಅಲ್ಲೇ ಕುತ್ಕೊಂಡ್ಬಿಡೋರು. PUC ಇದು SSLCಯಲ್ಲಿ ಸುಮಾರು 68,000 ಮಕ್ಕಳು ಪಾಸ್ ಆಗಿದ್ದಾರೆ, ಟೋಟಲ್ ಎರಡು ಎಕ್ಸಾಮ್ ಸೇರಿ, ಅಂದ್ರೆ ಫಸ್ಟ್ ಎಕ್ಸಾಮ್ ಬಿಟ್ಟು. ಅಂದ್ರೆ ಇಂಥ ಒಂದು ಬದಲಾವಣೆಯನ್ನ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದೀವಿ. ನಾನು ಇಷ್ಟೇ ಹೇಳೋದು, ಯಾಕೆಂದ್ರೆ ಶಿಕ್ಷಣ ಇಲಾಖೆ ಒಂಥರ ದೇವ್ರ ಕೆಲಸ ಇದ್ದಾಗ, ಬೆಳಗ್ಗೆ ಎದ್ದು ನಾವು ಹೆಂಗೆ ದೇವ್ರ ಮುಖ ನೋಡೋಕೆ ಇಷ್ಟಪಡ್ತೀವಿ, ನಿಮ್ಮ ಜೀವನದಲ್ಲಿ ಅದೇ ಮಕ್ಕಳು ಏನು ದೇವಸ್ಥಾನದಲ್ಲಿದ್ದಾರೆ ಅವರಿಗೆ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಏನು ಕೊಟ್ಟಿದ್ದಾರೆ, ಇದು ನನ್ನ ಭಾಗ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಶಿಕ್ಷಕರಲ್ಲಿ ಒಂದೇ ಒಂದು ಮನವಿ. ನಮ್ಮ ತಂದೆ ತಾಯಿಯವರು ಅಂದ್ರೆ ಪೋಷಕರು ಒಂದು ತಪ್ಪು ಮಾಡ್ತಾರೆ, ಬಹಳ ತಪ್ಪು ಮಾಡ್ತಾರೆ. ನಾವು ಶಿಕ್ಷಕರು ಅಂತ ಹೇಳ್ಬಿಡ್ತೀವಿ, ನಾವು ಶಿಕ್ಷಕರಲ್ಲ. ಅದೇನು ಅಂತ ಹೇಳಿದ್ರೆ, ಮಕ್ಕಳಿಗೆ ಹಾಲು ಕೊಡ್ತಾ ಇದೀವಿ, ಬುಕ್ಸ್ ಕೊಡ್ತೀವಿ, ಯೂನಿಫಾರ್ಮ್ ಕೊಡ್ತೀವಿ, ಊಟ ಕೊಡ್ತೀವಿ, ಮೊಟ್ಟೆ ಕೊಡ್ತೀವಿ, ಚೀಕಿ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಸರ್ಕಾರಿ ಶಾಲೆ ಫ್ರೀ ಕರೆಂಟ್ ಕೊಡ್ತಾ ಇದೀವಿ, ಫ್ರೀ ನೀರಿನ ವ್ಯವಸ್ಥೆ ಕೊಡ್ತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ. ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ತಾರೆ, ಆದ್ರೆ 6 ದಿವಸದೊಳಗೆ 3 ದಿವಸ ಕಳಿಸ್ತಾರೆ. ನಾನು ಹೇಳ್ತಾ ಇದ್ದೀನಿ, ಅದು ನಿಮ್ಮಿಂದನೇ ತಪ್ಪಾಗ್ತದೆ. ಅಂದ್ರೆ ನನ್ನ ತಂದೆ ತಾಯಿಯವರಿಗೆ ನಮ್ಮ ಮನವಿಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇದನ್ನ ನಾವು ನೀವು ಸೇರಿ ಒಂದು ಮುಂದೆ ಹೆಜ್ಜೆ ಇಡೋಣ. ಯಾಕೆಂದ್ರೆ ಶಿಕ್ಷಕರು ಅಂದಾಗ ಯಾವಾಗಲೂ ಕೂಡ ತಂದೆ ತಾಯಿಯವರು ಕೂಡ ಗೌರವವನ್ನು ಕೊಡ್ತಾರೆ. ಯಾಕೆಂದ್ರೆ ಅನಿವಾರ್ಯವಾಗಿ, ಯಾಕೆಂದ್ರೆ ನಾವೆಲ್ಲರೂ ಕೂಡ ಒಂದು 2.5 ಲಕ್ಷ 3 ಲಕ್ಷ ಟೀಚರ್ಸ್ ಇರೋದ್ರಿಂದ ನಾವು ಈ ಕೆಲಸ ತಗೊಂಡ್ರೇನೆ ತಂದೆ ತಾಯಿಯವ್ರಿಗೂ ಅರ್ಥ ಆಗೋದು. ಅದೇನಾಗ್ತದೆ, ಮಕ್ಕಳನ್ನ ಯಾವ್ದೋ ಒಂದು ಜಾತ್ರೆ ಕರ್ಕೊಂಡು ಹೋಗ್ತಾರೆ 3 ದಿವಸ, ಅಲ್ಲಿ ಡಿಸ್ಲಿಂಕ್ ಅದು ಲಿಂಕ್ ಹೋಗ್ಬಿಟ್ರೆ 3 ದಿವಸದ್ದು, ಮತ್ತೆ ಆ ಮಗು ಆ ಮೈನ್ ಸ್ಟ್ರೀಮಿಗೆ ಬರೋದಕ್ಕೆ ಆಗದೇ ಇಲ್ಲ. ಯಾಕೆಂದ್ರೆ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಊಟದ ವ್ಯವಸ್ಥೆ ಎಲ್ಲ ಕೊಟ್ಟು ಮಕ್ಕಳನ್ನ ಹಾಲಿಡೇ ತರ ತಗೊಂಡು ಹೋಗ್ಬಿಟ್ರೆ ತಪ್ಪಾಗ್ತದೆ. ಅದಕ್ಕೆ ನೀವು ಕೂಡ ಸರ್ಕಾರದ ಜೊತೆಗೆ ಒಂದು ಸಹಕಾರವನ್ನು ಮಾಡಿ, ತಂದೆ ತಾಯಿಯವರು ಯಾರು ಅವ್ರ ಮಕ್ಕಳನ್ನ ಇರ್ರೆಗ್ಯುಲರ್ ಆಗಿ ಕಳಿಸ್ತಾ ಇದ್ದಾರೆ, ನೀವೇ, ಯಾಕಂದ್ರೆ ನಿಮ್ಮ ಕ್ಲಾಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾರು ಅಂತ. ಅನಿವಾರ್ಯವಾಗಿ ನಾವು ಮುಂದೆ ತಗೊಂಡು ಮಕ್ಕಳು ಕಡ್ಡಾಯವಾಗಿ ಕ್ಲಾಸಸ್ಸಿಗೆ ಬರಬೇಕು. ಏನೋ ಹುಷಾರಿಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ಸುಮ್ಮನೆ ರಜಾ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಬಿಡಬಾರ್ದು. ಅವಾಗ ಶಿಕ್ಷಣ ಕ್ವಾಲಿಟಿ ಬಿದ್ದೇ ಹೋಗ್ಬಿಡುತ್ತೆ, ನಾವೇನು ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ಎಲ್ಲೇ ಹೋದ್ರೂ ಹೇಳ್ತಾ ಇದ್ದೀನಿ, ತಂದೆ ತಾಯಿಯವರಿಗೆ ಮತ್ತೆ MLAs ಇರ್ಬೋದು, ನಮ್ಮಂತ ಜನಪ್ರತಿನಿಧಿಗಳು ಯಾರೇ ಇರಲಿ, ದಯವಿಟ್ಟು ಶಿಕ್ಷಣವನ್ನ ಮಕ್ಕಳಿಗೆ ಕೊಡಿಸ್ತಕ್ಕಂಥ ವ್ಯವಸ್ಥೆಗೆ ಮತ್ತೆ ಫಸ್ಟ್ 6 ದಿವಸನೂ ಕ್ಲಾಸಿಗೆ ಹೋಗ್ಬೇಕು. ಮಕ್ಕಳು ಹೋಗ್ಲಿಲ್ಲ ಅಂದ್ರೆ ನಾಳೆ ಒಳ್ಳೆ ಪ್ರಜೆ ಆಗೋದಿಲ್ಲ. ನೀವು ಬರೆದಿಟ್ಕೊಳ್ಳಿ, ನೀವೇನೇ ತಿಪ್ಪರಲ್ಲ ನೋಡಿ, ಆಗದೇ ಇಲ್ಲ, ಚಾನ್ಸೇ ಇಲ್ಲ. ಯಾಕೆಂದ್ರೆ ಆಮೇಲೆ ಫೇಲ್ ಆಗೇ ಆಗ್ತಾರೆ, ಏನು ಮಾಡೋದಕ್ಕಾಗಲ್ಲ. ನಾನು ಬೇರೆ ಎಕ್ಸಾಮ್ ಬಹಳ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದೀನಿ. ಈಗ ಎಕ್ಸಾಮ್ ಸ್ಟ್ರಿಕ್ಟ್ ಯಾಕೆ ಮಾಡಿದೆ ಅಂದ್ರೆ, ಕಾಪಿ ಹೊಡೆದು ಕಳ್ಳರನ್ನ ಮಾಡೋದ್ರ ಬದಲು ಕಾಪಿ ಹೊಡೆದೆ ಅವ್ರು ಫೇಲ್ ಆದ್ರೂ ಪರವಾಗಿಲ್ಲ, ಅದ್ರ ಮಾರ್ಗದರ್ಶನ ತೋರಿಸೋದಕ್ಕೆ ನಿಮ್ಮಂತ ಗುರುಗಳು ಇರ್ಬೇಕಾದ್ರೆ ಅವ್ರಿಗೆ ನಿಮ್ ಜವಾಬ್ದಾರಿಯನ್ನ ಕೊಡ್ತಕ್ಕಂಥದ್ದು. ಆದ್ರೆ ಕಳ್ಳರನ್ನ ಮಾಡೋದಕ್ಕೆ ರೆಡಿ, ಅವ್ರಿಗೆ ನೀವು ಕಾಪಿ ಹೊಡೀರಿ ಅಂತ ಹೇಳ್ಬಾರ್ದು, ಅದು ತಪ್ಪು. ಯಾವುದೇ ಕಾರಣಕ್ಕೂ ನಾವು ಬಿಡಬಾರ್ದು. ಅದಕ್ಕೆ ನಾವು ಈ ದೊಡ್ಡ ನಿರ್ಧಾರವನ್ನು ತಗೊಂಡ್ವಿ. ಅದು ಒಳ್ಳೆ ನಿರ್ಧಾರ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಶಿಕ್ಷಕರು ಈಗ ನಾವು ಜವಾಬ್ದಾರಿ ತಗೊಳ್ಬೇಕಾದ್ರೆ ಶೈಕ್ಷಣಿಕವಾಗಿ ಅವರನ್ನ ಮೇಲ್ ತರ್ತಕ್ಕಂಥ ವ್ಯವಸ್ಥೆ. ಸಾಯಂಕಾಲ ತಗೊಳ್ಳಿ, ಸ್ಪೆಷಲ್ ಕ್ಲಾಸ್ ತಗೊಳ್ಳಿ. ನಮ್ಮ ಸ್ವರ್ಗದಿಲ್ಲ, ಎಲ್ಲ ಕಡೆನೂ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆಂದ್ರೆ ಫ್ರೀ ಕರೆಂಟ್ ಕೊಟ್ಟಿರೋದ್ರಿಂದ ಸಾಯಂಕಾಲ ಸ್ಪೆಷಲ್ ಕ್ಲಾಸ್ SDMC ಅವ್ರ ಜೊತೆಗೆ ಮಾತಾಡ್ಕೊಂಡು ಯಾರ್ಯಾರ ಮಕ್ಕಳಿಗೆ ಹೆಲ್ಪ್ ಬೇಕು, ಯಾಕೆಂದ್ರೆ ನೀವೇ ಪಾಠ ಹೇಳ್ಕೊಡೋರು, ಯಾರು ಹೇಳ್ಕೊಡೋಕ್ಕಾಗಲ್ಲ. ಪೇಟೆಯಲ್ಲಾದ್ರೆ ಏನ್ ಮಾಡ್ತಾರೆ, ಮಕ್ಕಳನ್ನ ಟ್ಯೂಷನ್ಗೆ ಕಳಿಸ್ತಾರೆ. ಆದ್ರೆ ಇಲ್ಲಿ ಅನಿವಾರ್ಯವಾಗಿ ನಿಮ್ಗೆ ಸಹಕಾರ ಬೇಕಾಗ್ತದೆ. ಇಂಥ ಕೆಲಸವನ್ನ ನಾವು ಮಾಡೋಣ ಅಂತಕ್ಕಂಥದ್ದು ಹೇಳಿ, ನಾವು ಆಗ್ಲೇ 1.5 ತಾಸು ಹಿಂದೆನೆ ಹೋಗ್ಬೇಕಾಗಿತ್ತು. ನಾನು 12:30 ಇಲ್ಲಿ ಬಿಟ್ಕೊಡ್ರಿ ಅಂತ ಹೇಳಿದ್ದೆ. ಯಾಕೆಂದ್ರೆ ಇದಾದ್ಮೇಲೆ ಇನ್ನೊಂದು ಕಾರ್ಯಕ್ರಮ ಇದೆ ನಮ್ಮ ಎಲ್ಲಿದು ಹೊಸಬಾಳೆಯಲ್ಲಿ. ಅದಕ್ಕೆ ನಾನು ಹೆಚ್ಚು ಮಾತಾಡಿದ್ರು ಕೂಡ
ಒಳ್ಳೆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಶಿಕ್ಷಣವನ್ನು ಮೇಲ್ದರ್ಜೆಗೆ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಕೂಡ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿ ಎಲ್ಲ ಶಿಕ್ಷಕರು ಕೂಡ ಬಹಳ ಅದ್ಭುತವಾಗಿ ಇವತ್ತು ಕಾರ್ಯಕ್ರಮವನ್ನು ನೀವು ಮಾಡಿದ್ರಿ. ಅದಕ್ಕೆ ನಿಮಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಗೌರವವನ್ನು ಕೊಟ್ಟು ತಹಸೀಲ್ದಾರ್ ಅವರು ಇರ್ಬೋದು, BO ಇರ್ಬೋದು, EO ಇರ್ಬೋದು, DDP ಮತ್ತೆ ಎಲ್ಲ ನಮ್ಮ ಶಿಕ್ಷಣ ಇಲಾಖೆ ಎಲ್ಲ ನೌಕರರು ಇರ್ಬೋದು, ಮತ್ತೆ ಬೇರೆ ಬೇರೆ ಯಾರು ಸರ್ಕಾರಿ ನೌಕರರು ಕೂಡ ಇವತ್ತು ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ನಿಮಗೆಲ್ಲರಿಗೂ ಗೌರವವನ್ನು ಮತ್ತೆ ನಮ್ಮ ಮುಖಂಡರಿಗೂ ಕೊಟ್ಟು NPS OPS ಒಂದು ಹೇಳಿದ್ದಾರೆ. ನಾವು ಅದು ನಮ್ಮ ಪ್ರಣಾಳಿಕೆ ಕಮಿಟ್ಮೆಂಟ್ ಇದು, ಅದು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ಯಾಕೆಂದ್ರೆ ಪ್ರಣಾಳಿಕೆ ಉಪಾಧ್ಯಕ್ಷ ಆಗಿದ್ವಿ, ಒಂದೊಂದೇ ಮಾಡ್ಬೇಕು. ಈಗ 7th ಪೇ ಆಯಿತು, ನೆಕ್ಸ್ಟ್ NPS OPS. ಶಿಕ್ಷಕರ ಒಂದು ಮನವಿಯನ್ನು ಕೊಟ್ಟರೆ ಕೆಲವು GPS ಮತ್ತೆ ನಿಮಗೆ ಯಾವುದಾದ್ರು GPS ಮತ್ತೆ CNR ಚೇಂಜ್ ಮಾಡ್ತಕ್ಕಂಥ ಅದು ನನ್ನ ಇತಿಮಿತಿಗೆ ಬರೋದಿಲ್ಲ. ಮನೆ ಮುಖ್ಯಮಂತ್ರಿಗಳೇ ಮೊನ್ನೆ ಎಲ್ಲ ಕುತ್ಕೊಂಡು ಅವ್ರ ಜೊತೆಗೆಲ್ಲ ಮೀಟಿಂಗ್ ಮಾಡಿದ್ದಾರೆ. ಒಳ್ಳೆ ಥರ ಒಂದು ನಿರ್ಧಾರವನ್ನು ನಿಮ್ಮ ಪರವಾಗಿ ಮಾಡ್ತೀವಿ ಅಂತಕ್ಕಂಥದ್ದು ವಿಶ್ವಾಸವನ್ನು ಕೂಡ ಈ ಸಂದರ್ಭದಲ್ಲಿ ನೋಡೋಣ. ಯಾಕೆಂದ್ರೆ ಅದು ಕಾನೂನು ತೊಡಕಾಗ್ತದೆ. ನಾಳೆ ದಿವಸ ಕೋರ್ಟಿಗೆ ಹೋದ್ರೆ ಮತ್ತೆಲ್ಲ ಬಿದ್ದೋಗ್ಬಿಡುತ್ತೆ. ಅದಕ್ಕೆ ಒಳ್ಳೆ ರೀತಿಯಲ್ಲಿ ನಾನು ಮಾಡ್ತೀನಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಶಿಕ್ಷಕರ ದಿನಾಚರಣೆಯಲ್ಲಿ ಅವ್ರು ಹೇಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನು ಮೇಲ್ದರ್ಜೆ ತಗೊಂಡು ಹೋಗೋಣ ಅಂತಕ್ಕಂಥದ್ದು ಹೇಳಿ ವಿಶೇಷವಾಗಿ ನಿಮಗೆಲ್ಲ ಗೌರವವನ್ನು ಕೊಟ್ಟು, ಮಾಧ್ಯಮದ ಮಿತ್ರರು ಕೂಡ ಸಾಕಷ್ಟು ನೀವೆಲ್ಲರೂ ಬಂದಿದ್ದೀರಿ. ನಿಮಗೆಲ್ಲರಿಗೂ ನನ್ನ ಗೌರವವನ್ನು ಕೊಟ್ಟು, ಯಾರ್ಯಾರು ಇವತ್ತು ಅವಾರ್ಡ್ ತಗೊಂಡಿದ್ದೀರಿ ಮತ್ತೆ ಯಾರ್ಯಾರು ರಿಟೈರ್ಡ್ ಆಗಿದ್ದೀರಿ ಎಲ್ಲರಿಗೂ ಕೂಡ ನನ್ನ ವಿಶೇಷವಾಗಿರ್ತಕ್ಕಂಥ ಗೌರವ ಕೊಟ್ಟು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ವಿದ್ಯೆಯೊಂದಿಗೆ ಆದರ್ಶ ಗುಣಗಳು ನಿನ್ನಲ್ಲಿ ಬರದಿದ್ದರೆ ನೀನು ಓದಿದ್ದು ವ್ಯರ್ಥ. ಶಿಕ್ಷಣವು ಮನುಷ್ಯನನ್ನು ಶ್ರೇಷ್ಠ ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸ್ತಾ ಇದ್ದೇವೆ. ಇದರ ಯಶಸ್ಸಿಗೆ ಪ್ರತಿಯೊಬ್ಬ ಶಿಕ್ಷಕರು ತಾವು ಕಾರಣಕರ್ತರಾಗಿದ್ದೀರಾ ಅಂತ ಹೇಳಿ ಎಲ್ಲ ಶಿಕ್ಷಕರನ್ನ ಅಭಿನಂದಿಸಿದ ಸನ್ಮಾನ್ಯ ಶಿಕ್ಷಣ ಸಚಿವರಿಗೆ ಈಗ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ, ಇದರ ನಿರ್ವಹಣೆಯನ್ನ ರಾಘವೇಂದ್ರ ಇವರು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾರೆ.